ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ವಿಡಿಯೋ ನಂಬರ್ 2 ಆಫ್ ಆಸಿಲೇಷನ್ ಇಲ್ಲಿದೆ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿದ್ದೀವಿ. ದಟ್ ಈಸ್ ದ ಟಾಪಿಕ್ಸ್ ವಿಚ್ ಆರ್ ಸೀನ್ ಹಿಯರ್. ಫಸ್ಟ್ ವಿ ವಿಲ್ ಸಿ ಸಮ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್. ಸ್ವಲ್ಪ ಬೇಸಿಕ್ ಮ್ಯಾಥಮೆಟಿಕ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ. ಸೈನೋಸಾಯ್ಡಲ್ ಕರ್ವ್ ಅಂದರೆ ಏನು, ಅಂದರೆ ಸೈನ್ ಕರ್ವ್ ಅಥವಾ ಕಾಸ್ ಕರ್ವ್, ದ ಮೀನಿಂಗ್ ಆಫ್ ದಟ್ ಒನ್. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸಿ ಹೌ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೆಡ್ ಇಕ್ವೇಷನ್ ಕ್ಯಾನ್ ಬಿ ಶೋನ್ ಇನ್ ಅ ಗ್ರಾಫಿಕಲ್ ಮ್ಯಾನರ್. ಮತ್ತು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಯಾವ ಥರ ಡಿಸ್ಪ್ಲೇಸ್ಮೆಂಟ್ ಆಗ್ತಿರುತ್ತೆ ಟೈಮ್ ಜೊತೆ ಅದನ್ನು ನೋಡೋಣ. ಸೊ ಆಮೇಲೆ ವಿ ಆರ್ ಗೋಯಿಂಗ್ ಟು ಕನ್ವಿನ್ಸ್ ಯು, ಡಿರೈವ್ ಮಾಡಲ್ಲ, ಯಾಕೆ ಆ ಈಕ್ವೇಷನ್ನ ಬರಿತೀವಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಬನ್ನಿ ಇವತ್ತು ಶುರು ಮಾಡೋಣ ಇವತ್ತಿನ ಟಾಪಿಕ್. ಸೊ ಟಾಪಿಕ್ ಆಫ್ ಆಸಿಲೇಷನ್, ವಿಡಿಯೋ ನಂಬರ್ 2. ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ ಆ್ಯಂಡ್ ಮೈಸೆಲ್ಫ್ ಮುನಿರಾಜು. ಸೊ ಬನ್ನಿ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ವಾಟ್ ಯು ಮೀನ್ ಬೈ ಅ ಸೈನೋಸಾಯ್ಡಲ್ ಕರ್ವ್. ಯಾವುದಾದ್ರೂ ಒಂದು ಕರ್ವ್ ಈ ನೇಚರಲ್ಲಿ ಇದ್ರೆ, ಇಫ್ ಕರ್ವ್ ಇಸ್ ಹ್ಯಾವಿಂಗ್ ಅ ನೇಚರ್ ಲೈಕ್ ದಿಸ್, ಈ ಥರ ಸ್ಮೂತ್ ಕರ್ವ್ ಹಾಕಿದ್ರೆ ಅಂಥ ಕರ್ವ್ಸ್ನ ನಾವೇನಂತ ಕರಿತೀವಿ, ಸೈನೋಸಾಯ್ಡಲ್ ಕರ್ವ್ಸ್ ಅಂತ ಕರಿತೀವಿ. ಸೈನೋಸಾಯ್ಡಲ್ ಕರ್ವ್ಸ್ ಬರ್ತಕ್ಕಂಥ ಫಂಕ್ಷನ್ಸ್ ಎರಡಿದೆ. ಒಂದು ಸೈನ್ ಫಂಕ್ಷನ್ ಅಂಡ್ ಕಾಸ್ ಫಂಕ್ಷನ್, ಅನದರ್ ಒನ್ ಇಸ್ ಕಾಸ್ ಫಂಕ್ಷನ್. ಇಫ್ ಯು ಪ್ಲಾಟ್ ದ ಸೈನ್ ಟೀಟಾ ವರ್ಸಸ್ ಟೀಟಾ, ಎಕ್ಸ್ ಆಕ್ಸಿಸ್ನಲ್ಲಿ ಟೀಟಾ ತಗೊಳ್ಳಿ, ವೈ ಆಕ್ಸಿಸ್ನಲ್ಲಿ ಸೈನ್ ಟೀಟಾ ತಗೊಳ್ಳಿ. ಸೊ ನಿಮಗೆ ಬರ್ತಕ್ಕಂಥ ಕರ್ವ್ ಏನಾಗಿರುತ್ತೆ, ಸೈನೋಸಾಯ್ಡಲ್ ಕರ್ವ್ ಆಗಿರುತ್ತೆ. ಇಂಥ ಶೇಪ್ ಇರ್ತಕ್ಕಂಥ ಕರ್ವ್ನ, ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥ ಕರ್ವ್ನ ನಾವು ಸೈನೋಸಾಯ್ಡಲ್ ಕರ್ವ್ ಅಂತ ಕರಿತೀವಿ. ಸರ್ ಇದು ಒಂದೇನಾ ಸೈನೋಸಾಯ್ಡಲ್ ಕರ್ವ್ ಇರೋದು? ಇನ್ನೂ ಒಂದಿದೆ, ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ಇದು ನೋಡಿ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್? +1. ಹೌದಾ? ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್? -1. ಆಮ್ ಐ ರೈಟ್? ಸೊ ಇದೇ ತರ ಇನ್ನೊಂದು ಕರ್ವ್ ಇದೆ ನಮಗೆ, ಅದೇ ಕಾಸ್ ಫಂಕ್ಷನ್. ಕಾಸ್ ಫಂಕ್ಷನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಸೈನೋಸಾಯ್ಡಲ್ ಫಂಕ್ಷನ್. ಓನ್ಲಿ ಥಿಂಗ್ ಇಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮ್ಯಾಕ್ಸಿಮಮ್. ಸೊ ಇದು 0 ಇಂದ ಸ್ಟಾರ್ಟ್ ಆಗುತ್ತೆ, ಕಾಸ್ ಫಂಕ್ಷನ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಈಸ್ ರಿಮೈನಿಂಗ್ ಸೇಮ್ ಎಕ್ಸೆಪ್ಟ್ ದ ಇನಿಷಿಯಲ್ ಕಂಡೀಷನ್. ಇದು 0 ಇಂದ ಸ್ಟಾರ್ಟ್ ಆಗಿದ್ರೆ ಕಾಸ್ ಫಂಕ್ಷನ್. ಸೊ ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಕಾಸ್ ಟೀಟಾ ವರ್ಸಸ್ ಟೀಟಾ. ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಿ, ಕಾಸ್ ಟೀಟಾ ಫಂಕ್ಷನ್ ಯಾವ ಥರ ಇರುತ್ತೆ, ಸೈನ್ ಫಂಕ್ಷನ್ ಯಾವ ಥರ ಇರುತ್ತೆ. ಸೊ ದಿಸ್ ಇಸ್ ದ ನೇಚರ್ ಆಫ್ ದ ಫಂಕ್ಷನ್. ಸೊ ಇವೆರಡನ್ನೂ ನಾವು ಸೈನೋಸಾಯ್ಡಲ್ ಕರ್ವ್ಸ್ ಅಂತ ಕರಿತೀವಿ. ಸೊ ಹೌ ಮೆನಿ ಫಂಕ್ಷನ್ಸ್ ಆರ್ ದೇರ್ ಟು ರೆಪ್ರೆಸೆಂಟ್ ಸೈನೋಸಾಯ್ಡಲ್? ಬೇಸಿಕಲಿ ಎರಡೇ ಇರೋದು, ಸೈನ್ ಅಂಡ್ ಕೊಸೈನ್. ಇನ್ನು ಬೇರೆ ಬೇರೆ ಬರುತ್ತೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್. ಸೊ ಬೇಸಿಕಲಿ ಸೈನ್ ಮತ್ತೆ ಕಾಸ್ ಫಂಕ್ಷನ್ ಕರ್ವ್ಸ್ನ ನಾವೇನಂತ ಕರಿತೀವಿ, ಸೈನೋಸಾಯ್ಡಲ್ ಕರ್ವ್ಸ್ ಅಂತ ಕರಿತೀವಿ. ಸೊ ಬನ್ನಿ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಇದೆ ಅನ್ಸುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಈಗ ನಾನು ಪ್ಲಾಟ್ ಮಾಡಿದ್ದು ಟೀಟಾ ವರ್ಸಸ್ ಸೈನ್ ಟೀಟಾ, ಹೌದಾ? ಜಸ್ಟ್ ನಾವು ಈಗ ಏನ್ ಪ್ಲಾಟ್ ಮಾಡಿದ್ವಿ ಅಂದ್ರೆ y is equals to sin theta ನ ಪ್ಲಾಟ್ ಮಾಡಿದ್ವಿ. ಏನ್ ಬಂತು? ವಾಟ್ ಎ ಸೈನೋಸಾಯ್ಡಲ್ ಕರ್ವ್ ವೇರಿಯಿಂಗ್ ಫ್ರಮ್ +1 to -1. ಸೊ ಈಗ ಏನ್ ಮಾಡ್ತೀನಿ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ 5 sin theta. y is equal to sin theta ಅಂದ್ರೆ y ಆಕ್ಸಿಸ್ ಅಲ್ಲಿ sin theta 5 sin theta ತಗೊಳ್ಳಿ, x ಆಕ್ಸಿಸ್ ಅಲ್ಲಿ theta ತಗೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಪ್ಲಾಟ್ ದ 5 sin theta ವರ್ಸಸ್. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾಥಮೆಟಿಕಲ್ ಈಕ್ವೇಷನ್. ಯಾಕೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಆಫ್ SHM ಅದನ್ನೇ ಬರೀತಾರೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಕಮ್ ಹಿಯರ್. ಸೊ ಐ ಆಮ್ ಗೋಯಿಂಗ್ ಟು ಪ್ಲಾಟ್ y sin theta, sorry not y, 5 sin theta, 5 sin theta ವರ್ಸಸ್ ಟೀಟಾ. ಟೀಟಾ ಮತ್ತೆ 5 sin theta ಕರ್ವ್ನ ಪ್ಲಾಟ್ ಮಾಡಿದಾಗ ನನಗೆ ಮತ್ತೆ ಸೈನೋಸಾಯ್ಡಲ್ ಕರ್ವೇ ಬರುತ್ತೆ. ಬಟ್ ದಿಸ್ ಟೈಮ್ ಇಟ್ ಈಸ್ ವೇರಿಯಿಂಗ್ ಅಪ್ ಟು +5. ನೋಡಿ ಈಗ ಕರ್ವ್ನ ಪ್ಲಾಟ್ ಮಾಡಿದ್ರೆ ನನಗೆ 0 ಇಂದ ಸ್ಟಾರ್ಟ್ ಆಗುತ್ತೆ. 0 ಇಂದ ಸ್ಟಾರ್ಟ್ ಹಾಕಿ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ +5 ವರೆಗೂ ಹೋಗುತ್ತೆ, ಮಿನಿಮಮ್ -5 ವರೆಗೂ ಹೋಗುತ್ತೆ. ಪ್ರೀವಿಯಸ್ಲಿ ಬರೀ ಸೈನ್ ಟೀಟಾ ಆಗಿದ್ರೆ +1 ವರೆಗೂ ಹೋಗ್ತಿತ್ತು, -1 ವರೆಗೂ ಹೋಗ್ತಿತ್ತು, ಹೌದಾ? ಬಟ್ ಇಲ್ಲೇನಾಗ್ತದೆ, ದ ವ್ಯಾಲ್ಯೂ ಗೋಸ್ ಅಪ್ ಟು ಮ್ಯಾಕ್ಸಿಮಮ್ ಆಫ್ +5 ಆ್ಯಂಡ್ ಮಿನಿಮಮ್ ಆಫ್ -5. ದಿಸ್ ಈಸ್ ಅ 5 sin theta. ಅದೇ ಥರ 5 cos theta ಬರೀಬೋದು, 2 sin theta ಬರೀಬೋದು. ಸಪೋಸ್ ಇಲ್ಲೇನಾದರೂ ನಾನು 2 sin theta ಬರ್ದೆ ಅಂತ ಅನ್ಕೊಳ್ಳಿ, 2 sin theta, y is equal to 2 sin theta. The maximum value of the sin function is +2 and minimum value of the sin function is -2. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಇಸ್ ಇಟ್ ಕ್ಲಿಯರ್? ಬನ್ನಿ. ಸೊ ಇಷ್ಟು ಕ್ಲಿಯರ್ ಆಗಿದ್ರೆ ಬನ್ನಿ ನೋಡೋಣ. ಸೊ ಐ ಆಮ್ ಎರೇಸಿಂಗ್ ದಿಸ್ 1 2 3. ಎಸ್. ಈಗ ಒಂದು ಪಾರ್ಟಿಕಲ್ ಆಸಿಲೇಟ್ ಆಗ್ತಿರ್ತಕ್ಕಂಥ ಸಿಸ್ಟಮ್ನ ತಗೊಳ್ಳೋಣ. ಸೊ ಬನ್ನಿ ಹೇಳಿ, ಎಕ್ಸಾಂಪಲ್ ಒಂದು
ಪಾರ್ಟಿಕಲ್ ಆಸಿಲೇಟ್ ಆಗ್ತಿರ್ತಕ್ಕಂಥ ಒಂದು ಎಕ್ಸಾಂಪಲ್ ನ ಯು ಆಲ್ರೆಡಿ ನೋ ದ ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಸ್ಪ್ರಿಂಗ್ ಮಾಸ್ ಸಿಸ್ಟಮ್, ದಿಸ್ ಈಸ್ ಇನ್ ಈಕ್ವಿಲಿಬ್ರಿಯಂ ಪೊಸಿಷನ್. ಈಗ ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿದೆ. ನಾನು ಇಲ್ಲಿ ಒಂದು ಪ್ಲಾಟ್ ನ ತಗೊಂತೀನಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ಪ್ಲಾಟ್ ಆಫ್ ಟೈಮ್ ವರ್ಸಸ್ ದ ಡಿಸ್ಪ್ಲೇಸ್ಮೆಂಟ್. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ನಾನು y ಅಂತ ಕರಿತೀನಿ. +y -y, ಮೇಲೆಗೆ ಹೋದ್ರೆ +y, ಕೆಳಗಡೆಗೆ ಬಂದ್ರೆ -y ಅಂತ ಅಸ್ಯೂಮ್ ಮಾಡ್ಕೊತೀನಿ. ಈಗ ಈ ಪಾರ್ಟಿಕಲ್ ನ ಡಿಸ್ಟರ್ಬ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಟರ್ಬ್ ದಿಸ್ ಪಾರ್ಟಿಕಲ್. ಸೊ ಇದೇನಾಗುತ್ತೆ, ಆಸಿಲೇಟ್ ಆಗುತ್ತೆ, ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಮಿ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ a. ಇದು +a ಆಗಿರುತ್ತೆ. ಈಕ್ವಿಲಿಬ್ರಿಯಂನ 0 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಯು ಆಲ್ರೆಡಿ ನೋ ದಟ್. ಅದೇ ತರ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಟುವರ್ಡ್ಸ್ ಆಪೋಸಿಟ್ ಸೈಡ್. ದಿಸ್ ವಿಲ್ ಬಿ -a. ಅಂದ್ರೆ ಈ ಪಾರ್ಟಿಕಲ್ ಏನಾಗುತ್ತೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಇಟ್ ಗೋಸ್ ಅಪ್ ಟು +a, ಇಟ್ ಗೋಸ್ ಅಪ್ ಟು -a. ನಾವ್ ಸೊ ಲೆಟ್ ಇಟ್ ಆಸಿಲೇಟ್. ಇದು ಆಸಿಲೇಟ್ ಆಗ್ತಾ ಇದೆ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ಯಾವಾಗ ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ನ ಕ್ರಾಸ್ ಮಾಡತ್ತು ಅಂದ್ರೆ ಇನ್ನು ಆಸಿಲೇಟ್ ಆಗ್ತಾನೆ ಇದೆ. ಸೊ ಆಸಿಲೇಟ್ ಆಗ್ತಾ ಆಗ್ತಾ ಈ ಮೀನ್ ಪೊಸಿಷನ್ ನ ಕ್ರಾಸ್ ಮಾಡುವಾಗ ನಾನು ಟೈಮರ್ ನ ಸ್ಟಾರ್ಟ್ ಮಾಡ್ಕೊತೀನಿ. ವೆನ್ ಐ ಸ್ಟಾರ್ಟ್ ದ ಟೈಮರ್, ಐ ಟೇಕ್ ಡೌನ್ ದ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಯಾವ ತರ ವೇರಿ ಆಗ್ತಿದೆ ಅಂತ ನಾನು ನೋಟ್ ಮಾಡ್ಕೊತೀವಿ. ಸೊ ನೋಟ್ ಮಾಡ್ಕೊಂಡು ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ, ಲೆಟ್ ಅಸ್ ಸಿ. ಸೊ ಇನ್ ಕ್ಯಾಪಿಟಲ್ ಟಿ ಟೈಮ್ ದಿಸ್ ಕಂಪ್ಲೀಟ್ ಒನ್ ಆಸಿಲೇಷನ್. ಹೌದಾ, ಇಲ್ಲಿಂದ ಹೋಗಿ ಇಲ್ಲಿಗೆ ಬಂದು +a, ಮತ್ತೆ 0 ಬಂದು ಮತ್ತೆ -a ಬಂದು ಇಲ್ಲಿಗೆ ಬರುತ್ತೆ. ಎಷ್ಟು ಟೈಮಲ್ಲಿ, ಕ್ಯಾಪಿಟಲ್ ಟಿ ಟೈಮ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಟೈಮ್ ಪೀರಿಯಡ್ ಆಫ್ ಎ ಆಸಿಲೇಷನ್. ಸೊ ಹೌದಾ, ಬನ್ನಿ ನೋಡೋಣ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಪಾರ್ಟಿಕಲ್, ಇಟ್ ಗೋಸ್ ಅಪ್ and it reaches maximum. ನೋಡಿ, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ನ ಪ್ಲಾಟ್ ಮಾಡ್ತಾ ಇದ್ದೀನಿ. ಈಗ ಇದು ಮೇಲೆ ಹೋಗ್ತಾ ಇರುತ್ತೆ, ಟೈಮ್ ಕೂಡ ಮೂವ್ ಆಗ್ತಾ ಇದೆಯಲ್ಲ. ನಾನು ಇಲ್ಲಿ ಬಂದಾಗ ಟೈಮ್ ನ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಪ್ಲಾಟ್ ಮಾಡ್ತಾ ಇದ್ದೀನಿ, ವೈ ಆಕ್ಸಿಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಅಟ್ t/4 ಅಲ್ಲಿ ಇದು ಮ್ಯಾಕ್ಸಿಮಮ್ ರೀಚ್ ಆಯ್ತು. ಆಮೇಲೆ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ. ಅಗೇನ್ ಇಟ್ ಕಮ್ಸ್ ಡೌನ್ ಟು ಈಕ್ವಿಲಿಬ್ರಿಯಂ ಪೊಸಿಷನ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಹೋಗಿ ಮತ್ತೆ ವಾಪಸ್ ಬಂತು. ಹೌದಾ, ಅದು ಡಿಸ್ಪ್ಲೇಸ್ಮೆಂಟ್ ಕರ್ವ್ ನ ಪ್ಲಾಟ್ ಮಾಡಿದ್ರೆ ಈ ತರ ಬಂತು. ಇಲ್ಲಿಗೆ ಬರೋಷ್ಟೊತ್ತಿಗೆ ಟೈಮ್ ಎಷ್ಟಾಯ್ತು, ಕ್ಯಾಪಿಟಲ್ ಟಿ ಆಯ್ತು. ಆಮ್ ಐ ರೈಟ್? ನಾವ್ ಇಲ್ಲಿ ಮತ್ತೆ ಇಲ್ಲಿಂದ ಡೌನ್ ಸೈಡ್ ಆಯ್ತು. ಆಫ್ಟರ್ ದಟ್ ಇಟ್ ಗೋಸ್ ಟು ದ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅಪ್ ಟು -a. ಇದು -a ಆಗಿರುತ್ತೆ, ಇದು +a ಆಗಿರುತ್ತೆ. ಆಮ್ ಐ ರೈಟ್? ಸೊ ಇದು ಇಲ್ಲಿಗೆ ಬಂದಾಗ ಕರ್ವ್ ಇಲ್ಲಿಗೆ ಬಂತು. ಇಲ್ಲಿ ಟೈಮ್ ಎಷ್ಟಾಗಿತ್ತು, 3t/4 ಆಗಿದೆ. ಅರ್ಥ ಆಗ್ತಿದ್ಯಾ? ಮತ್ತೆ ಇಲ್ಲಿಂದ ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬರುತ್ತೆ. ಈ ಟೈಮ್ ಎಷ್ಟಾಗಿರುತ್ತೆ, ಅದನ್ನೇ ನಾವು ಕ್ಯಾಪಿಟಲ್ ಟಿ ಅಂತ ಕರಿತೀವಿ. ಒನ್ ಆಸಿಲೇಷನ್ ನ ನಾನು ಗ್ರಾಫಿಕಲ್ ಆಗಿ ಈ ತರ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಪಕ್ಕಾ ಕ್ಲಿಯರ್? ಓಕೆ, ಬನ್ನಿ ನೆಕ್ಸ್ಟ್ ಇನ್ನೊಂದು ಆಸಿಲೇಷನ್ ಆದ್ರೆ ಇದೇ ತರ ಕಂಟಿನ್ಯೂ ಆಗುತ್ತೆ. ದಿಸ್ ಗೋಸ್ ಆನ್. ವಾಟ್ ಕೈಂಡ್ ಆಫ್ ಕರ್ವ್ ಇಸ್ ದಿಸ್? ಇಟ್ ಈಸ್ ಎ ಸೈನೋಸಾಯ್ಡಲ್ ಫಂಕ್ಷನ್. ಹೌದಾ, ಇದು ಸೈನೋಸಾಯ್ಡಲ್ ಫಂಕ್ಷನ್. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸೈನೋಸಾಯ್ಡಲ್ ಫಂಕ್ಷನ್ ಏನು, a ಇದೆ. ಮಿನಿಮಮ್ ವ್ಯಾಲ್ಯೂ ಆಫ್ ದ ಸೈನೋಸಾಯ್ಡಲ್ ಫಂಕ್ಷನ್ ಏನಿದೆ, -a ಇದೆ. ಎ ಸೈನೋಸಾಯ್ಡಲ್ ಫಂಕ್ಷನ್ ಈಸ್ ವೇರಿಯಿಂಗ್ ಬಿಟ್ವೀನ್ +a ಅಂಡ್ -a. ಹಾಗಾದ್ರೆ ಈ ಕರ್ವ್ ಯಾವ ಈಕ್ವೇಶನ್ ಪ್ರಕಾರ ಇದೆ, ಸೈನ್ ಕರ್ವ್ ಪ್ರಕಾರ ಇದೆ. ಕಾಸ್ ಕರ್ವ್ ಅಲ್ಲ, ಸೈನ್ ಕರ್ವ್. ಯಾಕಂದ್ರೆ 0 ಇಂದ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ಕೇಸ್ ತಗೊಂತೀನಿ, 0 ಇಂದ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ಸೈನ್ ಕರ್ವ್ ಪ್ರಕಾರ ಇದೆ. Can I represent the displacement of the particle is a some sine function, sine of theta, some sine theta. So ನೋಡಿ, ಬರೀ ಸೈನ್ ಥೀಟಾ ಅಂದ್ರೆ +1 and -1 ಇಂದ ರೇಂಜ್ ಅಲ್ಲಿ ವೇರಿ ಆಗ್ತಿತ್ತು. ಬಟ್ ಇಲ್ಲಿ +5 ಇಂದ -5 ವರೆಗೂ ಹೋಗ್ತಿದೆ, ಹಾಗಾಗಿ 5 ಸೈನ್ ಥೀಟಾ ಆಗತ್ತೆ. ಈ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಅಂದ್ರೆ 5 ಸೈನ್ ಥೀಟಾ. ಅಂದ್ರೆ y is equals to 5 ಸೈನ್ ಆಫ್ ಸಮ್ ಆಂಗಲ್ ನ ನಾನು ರೆಪ್ರೆಸೆಂಟ್ ಮಾಡಿಕೊಂಡು ಇದ್ರ ಪೊಸಿಷನ್ ನ ರೆಪ್ರೆಸೆಂಟ್ ಮಾಡ್ಬೋದು. ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನಾನು ಈ ಈಕ್ವೇಶನ್ ನ ಯೂಸ್ ಮಾಡಿ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ,
ಕಂಪ್ಲೀಟ್ ಐಡಿಯಾ ಸಿಗುತ್ತೆ ನಿಮಗೆ. ಯಾವ ತರ ಇಕ್ವೇಶನ್ ಬರುತ್ತೆ, ಕಾಸ್ ಯಾವಾಗ ಯೂಸ್ ಮಾಡಬೇಕು, ಸೈನ್ ಯಾವಾಗ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಇಸ್ ಇಟ್ ಕ್ಲಿಯರ್? ಸೊ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ, ಇಲ್ಲಿಂದ ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಆದ್ರೆ ನಾನು ಸೈನ್ ಫಂಕ್ಷನ್ ನ ಯೂಸ್ ಮಾಡ್ಬೋದು. y is equals to 5 sin theta. ಸಪೋಸ್ ಲೆಟ್ ಮಿ ಟೇಕ್ ಅನದರ್ ಎಕ್ಸಾಂಪಲ್. ಸೊ ಇದೇ ತರ ಬರುತ್ತೆ. ಎರೇಸ್ ಮಾಡ್ತಿದ್ದೀನಿ. ಎಸ್, ಪ್ರೀವಿಯಸ್ ಆಗಿ ನಾನು ಟೈಮ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡೆ, ಈಕ್ವಿಲಿಬ್ರಿಯಂ ಪೊಸಿಷನ್, ಅಂದ್ರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಇದ್ದಾಗ ಟೈಮ್ 0 ಅಂತ ತಗೊಂಡೆ. ಈಗ ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ಸ್ಟಾರ್ಟ್ ದ ಟೈಮರ್ when the particle is at minus a. ಸೊ ಇಲ್ಲಿರ್ಬೇಕಾದ್ರೆ ನಾನು ಟೈಮ್ t is equal to 0 ಅಂತ ಕನ್ಸಿಡರ್ ಮಾಡ್ತೀನಿ. ಅಥವಾ ಐ ವಿಲ್ ಕನ್ಸಿಡರ್ ದ ಪಾರ್ಟಿಕಲ್ ವೆನ್ ಇಟ್ ಈಸ್ ಅಟ್ ಹಿಯರ್, ಅಂದ್ರೆ ಈ ಸ್ಪ್ರಿಂಗು ಮೋಷನ್ ಆಗ್ತಾ ಇದೆಯಲ್ಲ, ಆ ಸ್ಪ್ರಿಂಗ್ ಮೋಷನ್ ಆಗ್ತಾ ಇದೆ, ಇಲ್ಲಿವರೆಗೂ ಹೋಗುತ್ತೆ, ಮತ್ತೆ ಡೌನ್ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ವೆನ್ ದ ಪಾರ್ಟಿಕಲ್ ಇಸ್ ಹಿಯರ್, ಐ ವಿಲ್ ಅಸ್ಯೂಮ್ ಟೈಮ್ t is equal to 0. ಅಂದ್ರೆ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಬಂದಾಗ ನಾನು ಟೈಮರ್ನ ಆನ್ ಮಾಡ್ಕೊಂತೀನಿ. ಟೈಮರ್ನ ಆನ್ ಮಾಡಿದಾಗ ಟೈಮ್ ಎಷ್ಟು ತೋರಿಸುತ್ತೆ, 0 ತೋರಿಸುತ್ತೆ. ವೆನ್ ಟೈಮ್ t is equal to 0, what is the displacement of the particle? It is already having maximum position. Next ಕೆಳಗಡೆಗೆ ಬರುತ್ತಲ್ಲ, it comes to again down position. ಡಿಸ್ಪ್ಲೇಸ್ಮೆಂಟ್ ಮತ್ತೆ ಕಮ್ಮಿ ಆಗುತ್ತೆ. ವೆನ್ ಟೈಮ್ ಇಸ್ ಈಕ್ವಲ್ಸ್ ಟು t by 4, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಟೈಮ್ ಎಷ್ಟಾಗುತ್ತೆ, t by 4 ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಸ್ 0. ಸೊ ದಿಸ್ ಇಸ್ ದ ನೇಚರ್ ಆಫ್ ದ ಕರ್ವ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇಲ್ಲಿಂದ ಡೌನ್ ಸೈಡ್ ಹೋಗುತ್ತೆ, ಇಲ್ಲಿಗೆ ಬರೋಷ್ಟೊತ್ತಿಗೆ ಟೈಮ್ ಎಷ್ಟಾಯಿತು, ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬರೋಷ್ಟೊತ್ತಿಗೆ t by 4 ಆಗಿತ್ತು. where capital T was a time period of a SHM. So this is t by 4. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇಲ್ಲಿಂದ ಡೌನ್ ಪೊಸಿಷನ್ಗೆ ಬಂದಾಗ the curve, the displacement goes towards the negative direction and time proceeds in the forward direction. Time ಮುಂದೆ ಹೋಗ್ತಿದೆ, displacement negative direction ಬರ್ತಿದೆ. So this is the nature of the curve. It goes up to minus a ವರೆಗೂ ಹೋಗುತ್ತೆ. Did you understand? ಇಲ್ಲಿವರೆಗೂ ಹೋಗುತ್ತೆ. ಮತ್ತೆ ಇಲ್ಲಿಗೆ ಬಂದ್ಮೇಲೆ, ಆ ಪಾರ್ಟಿಕಲ್ ಇಲ್ಲಿಗೆ ಬಂದ್ಮೇಲೆ, ಇಲ್ಲಿ ಮೈನಸ್ ಎಗೆ ಬಂದ್ಮೇಲೆ ಮತ್ತೆ ರಿವರ್ಸ್ ಆಗುತ್ತೆ, ಮತ್ತೆ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಹೋಗುತ್ತೆ. ಅಗೇನ್ ಇಟ್ ಗೋಸ್ ಟುವರ್ಡ್ಸ್ ದ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿಗೆ ಹೆಂಡ್ ಆಗುತ್ತೆ. ಸೊ ಇದನ್ನ ನಾವು ಒನ್ ಕಂಪ್ಲೀಟ್ ಆಸಿಲೇಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಈ ತರ ಸಿಗುತ್ತೆ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಯು ವಿಲ್ ಗೆಟ್ ದ ಕರ್ವ್ ಲೈಕ್ ದಿಸ್. So look at this. What kind of curve is this? Again, it is a sinusoidal function. Again, it is a sinusoidal function. Sinusoidal ಅಂದ್ರೆ ಬರೀ ಸೈನ್ ಅಲ್ಲ, ಕಾಸ್ ಕೂಡ ಇರಬಹುದು. ಹೌದಾ? ಸೊ ನೋಡಿ, ಇಲ್ಲಿ ನೇಚರ್ ಬಂದು ಸೈನೋಸಾಯ್ಡಲ್ ಫಂಕ್ಷನ್, ಬಟ್ ಇದು ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸಿದೆ, ಕಾಸ್ ಫಂಕ್ಷನ್. ಯಾಕಂದ್ರೆ 0 ಇದ್ದಾಗ ಮ್ಯಾಕ್ಸಿಮಮ್ ಅಲ್ಲಿ ಇದೆ. ಸೊ ದಟ್ ಮೀನ್ಸ್ ದಿಸ್ ಕರ್ವ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ y is equals to cos of theta multiplied by a. ಬರೀ ಕಾಸ್ ಥೀಟಾ ಅಂದ್ರೆ +1 -1 ವರೆಗೂ ವೇರಿ ಆಗ್ತಿತ್ತು. ಹೌದಾ? ಈಗ ಇಲ್ಲಿ y is equals to a cos theta ಆಗ್ತಿದೆ. ಹಾಗಾದ್ರೆ the maximum value of the y function is plus a, minimum value is minus a. ಸೊ ಹಾಗಾದ್ರೆ ಅರ್ಥ ಆಯ್ತಾ? when the particle is starting from equilibrium position, ಅಂದ್ರೆ ನಾನು ಟೈಮರ್ನ ಸ್ಟಾರ್ಟ್ ಮಾಡುವಾಗ equilibrium position ಅಲ್ಲಿ ಇದ್ರೆ ನಾನು ಸೈನ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಅಥವಾ when particle is at extreme position in the time t is equal to 0, I can use cos function. I hope you understood this. ಆಯ್ತಾ? ಮುಂದೆ ಇನ್ನೂ ಇದೆ, ಹೇಳ್ತೀನಿ. ಡೀಟೇಲ್ಸ್ ಹೇಳ್ತಾ ಹೋಗ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಸ್, ಲೆಟ್ ಅಸ್ ಸಿ ದ ರಿಲೇಷನ್ ಬಿಟ್ವೀನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಬ್ಯಾಕ್ವರ್ಡ್ ಹೋಗಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. ನೆಕ್ಸ್ಟ್ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್, ದ ರಿಲೇಷನ್ ಬಿಟ್ವೀನ್. ಇದಕ್ಕಿಂತ ಮೊದಲು ಸೈನ್ ಫಂಕ್ಷನ್ ಮತ್ತೆ ಕಾಸ್ ಫಂಕ್ಷನ್ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿ ನೋಡೋಣ. ಹೇಗೆ ಬರುತ್ತೆ ಸ್ಕ್ರೀನ್ ಮೇಲೆ ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಇಲ್ಲಿ ನೋಡಿ, ಇಲ್ಲಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥದ್ದು ಗ್ರಾಫ್ ಶೀಟ್ ಇದೆ. ಇಫ್ ಐ ಪ್ಲಾಟ್ ದ y is equals to sin x ಫಂಕ್ಷನ್. ಸೊ ಆರಿಜಿನ್ ಇಲ್ಲಿದೆ, ಆರಿಜಿನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇಫ್ ಐ ಪ್ಲಾಟ್ y is equal to sin x ಅಥವಾ y ವರ್ಸಸ್ sin theta ವರ್ಸಸ್ theta, y ಆಕ್ಸಿಸ್ ಅಲ್ಲಿ sin theta, x ಆಕ್ಸಿಸ್ ಅಲ್ಲಿ theta ನ ಪ್ಲಾಟ್ ಮಾಡಿದ್ರೆ ದ ಕರ್ವ್ ಇಸ್ ಲೈಕ್ ದಿಸ್. ಇದನ್ನ ನಾವು ಸೈನೋಸಾಯ್ಡಲ್ ಫಂಕ್ಷನ್ ಅಂತ ಕರಿತೀವಿ. ಜಸ್ಟ್ ಇಲ್ಲಿಗ
y is equals to 5 sin theta ನ ಹಾಕ್ತೀನಿ. y is equals to 5 sin theta ನ ಪ್ಲಾಟ್ ಮಾಡಿದ್ರೆ you are going to get the nature of the curve like this. Still it is a sinusoidal curve. ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗಿಲ್ಲ, ಬಟ್ ಆಂಪ್ಲಿಟ್ಯೂಡ್ ಚೇಂಜ್ ಆಗಿದೆ. ಅಂದರೆ ಮ್ಯಾಕ್ಸಿಮಮ್ ಅಪ್ ಟು +5, ಮಿನಿಮಮ್ ಅಪ್ ಟು -5 ಬರ್ತಿದೆ. ಸೊ ಇದನ್ನ ನಾವು ಸೈನೋಸಾಯ್ಡಲ್ ಕರ್ವ್ ಅಂತ ಕರಿತೀವಿ. ಇದರದ ಈಕ್ವೇಷನ್ ಏನು? y is equals to 5 sin x or y is equal to 5 sin theta. Next let me draw the cos function. So cos function ನೋಡಿ ಈ ತರ ಕಾಣಿಸುತ್ತೆ. So maximum value of the cos function is +1, minimum is -1. So at the time t is equal to 0 ಇದ್ದಾಗಲೇ ಇದು ವ್ಯಾಲ್ಯೂ ಏನಿದೆ? ಮ್ಯಾಕ್ಸಿಮಮ್ ಇದೆ. cos 0 is 1, right? So 0 ಇದ್ದಾಗೆ theta 0 ಇದ್ದಾಗೆ cos theta ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಟ್ ಗೋಸ್ ಆನ್ ಲೈಕ್ ದಿಸ್. ಸೊ ಇಂಥ ಕರ್ವ್ನ ಮತ್ತೆ ನಾವು ಸೈನೋಸಾಯ್ಡಲ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಿರೋದು y is equals to sin theta, ಸಾರಿ cos theta. ಈಗ y is equals to 5 cos theta ನ ಪ್ಲಾಟ್ ಮಾಡ್ತೀನಿ. y is equal to 5 ಬೇಡ, ಆಗಲೇ ಆಲ್ರೆಡಿ ಆಗಿದೆ. 3 cos theta ನ ಪ್ಲಾಟ್ ಮಾಡ್ತೀನಿ. ನೋಡಿ ಇಲ್ಲಿ ಏನು ಬರುತ್ತೆ ಅಂತ. ಸೊ ಅಗೇನ್ ಸ್ಟಿಲ್ ಇಟ್ ಇಸ್ ಎ ಸೈನೋಸಾಯ್ಡಲ್ ಫಂಕ್ಷನ್, ಬಟ್ ಓನ್ಲಿ ಥಿಂಗ್ ಡಿಫ್ರೆನ್ಸ್ ಇಸ್ 1 ಇಂದ ಸ್ಟಾರ್ಟ್ ಆಗಬೇಕಾಗಿರೋದು 3 ಇಂದ ಸ್ಟಾರ್ಟ್ ಆಗ್ತಿದೆ. ಅರ್ಥ ಆಗ್ತಿದೆಯಾ? 3 ಇಂದ ಸ್ಟಾರ್ಟ್ ಆಗಿ 0 ಬಂದು ಮತ್ತೆ -3, 0 +3, 0 -3 ಈ ಥರ ಹೋಗ್ತಿದೆ. ಇಂಥ ಕರ್ವ್ಸ್ನ ನಾವೇನಂತ ಕರಿತೀವಿ? ಸೈನೋಸಾಯ್ಡಲ್ ಫಂಕ್ಷನ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್, okay. Next let us see the relation between uniform circular motion and oscillation. Very important, the relation. ನೋಡಿ ಬೇಸಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಈಸಿ, ಬಿಲೀವ್ ಮೀ. ಫಿಸಿಕ್ಸ್ ತುಂಬಾ ಈಸಿ ಆಗುತ್ತೆ ಬೇಸಿಕ್ಸ್ ನ ಅರ್ಥ ಮಾಡ್ಕೊಂಡಾಗ. ನೀವು ಯಾವಾಗ ಬೇಸಿಕ್ಸ್ ಅರ್ಥ ಮಾಡ್ಕೊಂಡಿರೋ ದೊಡ್ಡ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತಿರೋ ಆವಾಗ ಗೊತ್ತಾಗುತ್ತೆ ಫಿಸಿಕ್ಸ್ ಎಷ್ಟು ಕಷ್ಟ ಅಂತ. ಸೊ ರಿಲೇಷನ್, ನೆಕ್ಸ್ಟ್ ಟಾಪಿಕ್, ರಿಲೇಷನ್ between uniform circular motion and SHM or oscillatory motion. ಏನು SHM ಅಂದ್ರೆ ಇಟ್ ಕೈಂಡ್ ಆಫ್ ಆಸಿಲೇಟರಿ ಮೋಷನ್ ನಾನು ಡಿಫೈನ್ ಮಾಡ್ತೀನಿ. ಸೊ ಯಾವುದೋ ಒಂದು ಪಾರ್ಟಿಕಲ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ಸರ್ಕಲ್ ತರ ಕಾಣಿಸ್ತಿದ್ಯಾ? ಇಲ್ಲ. Yeah, better. So let us assume a particle is executing a uniform circular motion. Circular motion ಅಲ್ಲಿ execute ಆಗ್ತಿದೆ with an angular speed omega. Omega ಅಂದ್ರೆ angular speed. So like linear speed ಅಂದ್ರೆ ಏನು? delta x by delta t ಅಂದ್ರೆ the rate of change of displacement with respect to time. ಅದೇ ತರ ಪರ್ ಸೆಕೆಂಡ್ಗೆ ಎಷ್ಟು ಆಂಗಲ್ ಕವರ್ ಆಗ್ತಿದೆ, ಪರ್ ಸೆಕೆಂಡ್ಗೆ ಎಷ್ಟು ಆಂಗಲ್ ಕವರ್ ಆಗ್ತಿದೆ ಅದನ್ನೇ ನಾವು ಒಮೆಗಾ ಅಂತೀವಿ. ಇದು ಸ್ಮಾಲ್ ವ್ಯಾಲ್ಯೂಸ್ ಇದ್ದಾಗ, ನಾರ್ಮಲ್ ಆಗಿ ಬಿಗ್ ವ್ಯಾಲ್ಯೂಸ್ ಇದ್ದಾಗ ಥೀಟಾ ಬೈ ಟಿ ಇಸ್ ಈಕ್ವಲ್ಸ್ ಟು ಒಮೆಗಾ ಅಂತ ಬರೀತೀವಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇದು ನಿಮಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಟರಿ ಮೋಷನ್ ಅಲ್ಲಿ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಆಂಗುಲರ್ ಸ್ಪೀಡ್ ಅಥವಾ ಆಂಗುಲರ್ ಫ್ರೀಕ್ವೆನ್ಸಿ ಅಂತಾನೂ ಕರಿತೀವಿ. ಸೊ ಬನ್ನಿ, ಇಲ್ಲಿ ಒಂದು ಪಾರ್ಟಿಕಲ್ ಯೂನಿಫಾರ್ಮ್ ಆಗಿ ಸರ್ಕ್ಯುಲರ್ ಮೋಷನ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ರೇಡಿಯಸ್ ಆಫ್ ಅ circular motion. Let me call the radius of circular motion as A. So A is the radius. A is the radius. Omega is the angular frequency. Angular frequency. Suppose ಇಲ್ಲಿ ಟೈಮ್ ಟಿ ಇಲ್ಲಿ ಸ್ಟಾರ್ಟ್ ಮಾಡುವಾಗ ಟೈಮ್ನ 0 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇದು ಎಕ್ಸಿಕ್ಯೂಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ತಾ ಇದೆ. ಇಲ್ಲಿಗೆ ಬಂದಾಗ ಟೈಮ್ನ 0 ಅಂತ ಅನ್ಕೊಳ್ಳಿ. ಸ್ವಲ್ಪ ಟೈಮ್ ಆದ್ಮೇಲೆ ಆಫ್ಟರ್ ಟೈಮ್ ಟಿ ಈ ಪಾರ್ಟಿಕಲ್ ಇಲ್ಲೇ ಇರತ್ತಾ? ಇಲ್ಲ, ಒಂಚೂರು ಮೂವ್ ಆಗಿರತ್ತೆ, ಸ್ವಲ್ಪ ಮೇಲೆ ಹೋಗಿರತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಅ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಟ್ ಟೈಮ್ ಟಿ ಸೆಕೆಂಡ್ಸ್. ಇಲ್ಲಿ ಟೈಮ್ 0 ಇತ್ತು, ಇಲ್ಲಿ ಟೈಮ್ ಟಿ ಇದೆ. ಸೊ ಇಫ್ ಯು ಡ್ರಾ ದ ರೇಡಿಯಲ್ ವೆಕ್ಟರ್, ದಿಸ್ ಈಸ್ ದ ರೇಡಿಯಲ್ ವೆಕ್ಟರ್ ಫ್ರಮ್ ಸೆಂಟರ್ ಆಫ್ ದ ಸರ್ಕಲ್. ಈ ಡಿಸ್ಟೆನ್ಸ್ ಏನು? ಎ ಇತ್ತು. ಹಾಗಾದ್ರೆ ಈ ಡಿಸ್ಟೆನ್ಸ್ ಏನು? ಇಲ್ಲಿಂದ ಇಲ್ಲಿಗೆ ಏನೇ ಇರತ್ತೆ. ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ದ ಆಂಗಲ್ ಥ್ರೂ ವಿಚ್ ಇಟ್ ಹ್ಯಾಸ್ ಕವರ್ಡ್. ಟೈಮ್ ಟಿ ಇಸ್ ಈಕ್ವಲ್ ಟು 0 ಇಂದ ಸ್ವಲ್ಪ ಟೈಮ್ ಕೊಟ್ರೆ ಈ ಆಂಗಲ್ ಸ್ವಲ್ಪ ಕವರ್ ಆಗಿರುತ್ತೆ, ಅದನ್ನ ಟೀಟಾ ಅಂತ ಅನ್ಕೊಳ್ಳೋಣ. ಸೊ ಫ್ರಮ್ ದ ಬೇಸಿಕ್ ಡೆಫಿನೇಷನ್ ಆಫ್ ಆಂಗುಲರ್ ಫ್ರೀಕ್ವೆನ್ಸಿ, ಟೀಟಾ ಬೈ ಟಿ ಇಸ್ ಈಕ್ವಲ್ಸ್ ಟು ಒಮೆಗಾ. ದೇರ್ಫೋರ್ ಟೀಟಾ ಇಸ್ ಈಕ್ವಲ್ಸ್ ಟು ಒಮೆಗಾ ಟಿ. ಸೊ ಇದು ಸೈಡಲ್ಲಿ ನೋಟ್ ಮಾಡ್ಕೊಳ್ಳಿ. ಇದನ್ನು ರಿಮೂವ್ ಮಾಡ್ತೀನಿ. Theta is equals to omega t.
ಟೈಮ್ ಟಿ ಅಲ್ಲಿ ಇದು ಆಂಗ್ಯುಲರ್ ಡಿಸ್ಟೆನ್ಸ್ ನ ಎಷ್ಟು ಕವರ್ ಮಾಡಿದೆ ಥೀಟಾ. ಈಗ ಈ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಎಕ್ಸಿಕ್ಯೂಟ್ ಆಗ್ತಿದ್ರೆ ಇದ್ರದ್ದು ವೈ ಪ್ರೊಜೆಕ್ಷನ್ ಏನಿದೆ, ವೈ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ಲೆಟ್ ಮಿ ಕಾಲ್ ದಟ್ ಆಸ್ ಅ ವೈ. ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಇಂದ ವೈ ಡಿಸ್ಟೆನ್ಸ್ ಅಲ್ಲಿ ಮೇಲೆ ಇದೆ ನೋಡಿ. ಆ ಪಾರ್ಟಿಕಲ್ ಮೂವ್ ಆಗ್ತಾ ಇದ್ರೆ ಈ ವೈ ಡಿಸ್ಟೆನ್ಸ್ ದೊಡ್ಡದಾಗ್ತಾ ಆಗ್ತಾ ಹೋಗ್ತಾ ನೋಡಿ, ಇಲ್ಲಿ ಝೀರೋ ಇತ್ತು, ಇಲ್ಲಿ ಝೀರೋ ಇತ್ತು, ಇಲ್ಲಿ ಪಾರ್ಟಿಕಲ್ ಮುಂದೆ ಹೋಗ್ತಾ ಹೋಗ್ತಾ ವೈ ಆಕ್ಸಿಸ್ ಬೆಳೀತಾ ಬೆಳೀತಾ ಹೋಗುತ್ತೆ. ಸೊ ದಟ್ ಮೀನ್ಸ್ ದ ವೈ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಟು ದ ಪಾರ್ಟಿಕಲ್ ಅಲಾಂಗ್ ವೈ ಆಕ್ಸಿಸ್. ಅದೇ ತರ ಲೆಟ್ ಮಿ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ ಎಕ್ಸ್. ಈ ಪಾರ್ಟಿಕಲ್ ಈ ತರ ಬರ್ತಿದ್ರೆ ಈ ವೈ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಫ್ರಮ್ ದಿಸ್ ಟ್ರಯಾಂಗಲ್ OPQ, what is sine theta? Sine of theta is equals to opposite divided by hypotenuse. Hypotenuse ಏನು? A. ರೇಡಿಯಸ್ ನ A ಅಂತ ಅಸ್ಯೂಮ್ ಮಾಡ್ಕೊಂಡಿದೀವಿ. Y divided by x. ಹೌದಾ? Sin theta is equals to y divided by x. Y divided by A. Y divided by A. So therefore, y is equals to A sine of theta. Y is equals to A sine of theta can be written as omega t ಅಂತ ಬರ್ಕೊಳ್ತೀವಿ. So let me put it this equation. I will call this as equation number 1. ಅದೇ ತರ ಈ ಟ್ರಯಾಂಗಲ್ ಅಲ್ಲಿ cos theta ಡಿಫೈನ್ ಮಾಡ್ತೀರಾ. So cos of theta is equals to x by a. From this x is equals to a cos of theta. What is theta? Theta is omega t. Theta is the angular distance through which it covered. X is equals to a cos of omega t. So equation na meaning ಅರ್ಥ ಮಾಡ್ಕೊಳ್ಳಿ. ಬರೀ ಮ್ಯಾಥಮೆಟಿಕ್ಸ್ ಅಲ್ಲ, ಈಕ್ವೇಶನ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಟೈಮ್ ಜಾಸ್ತಿ ಆಗ್ತಾ ಇದ್ರೆ, ಟೈಮ್ ಪ್ರೊಸೀಡ್ ಆಗ್ತಾ ಇದ್ರೆ, ಮುಂದಕ್ಕೆ ಹೋಗ್ತಿದ್ರೆ ಈ ಆಂಗ್ಯುಲರ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಆಂಗ್ಯುಲರ್ ಡಿಸ್ಟೆನ್ಸ್ ಜಾಸ್ತಿ ಹೋಗ್ತಾ ಇದ್ರೆ ಟೀಟಾ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೈನ್ ಟೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದ್ರೆ ಸೈನ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ವೈ ಕೋಆರ್ಡಿನೇಟ್ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ತರ ಇಲ್ಲಿ ನೋಡಿ, ಟೈಮ್ ಜಾಸ್ತಿ ಆಗ್ತದೆ, ಇಲ್ಲಿಂದ ಟೈಮ್ ಜಾಸ್ತಿ ಆಗ್ತಾ ಹೋಗ್ತಿದ್ರೆ ಟೀಟಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಒಮೆಗಾ ಟಿ ವ್ಯಾಲ್ಯೂ. ಕಾಸ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಈ ವೈ ಕೋಆರ್ಡಿನೇಟ್ ಎಕ್ಸ್ ಕೋಆರ್ಡಿನೇಟ್ ಇದೆಯಲ್ಲ, ಆ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಬಂದ್ಮೇಲೆ ದಿಸ್ ಟೈಮ್ ಇಸ್ ಕಾಲ್ಡ್ ಅಸ್ T/4. ಆಮೇಲೆ ಏನಾಗುತ್ತೆ? ಮುಂದಕ್ಕೆ ಹೋಗುತ್ತೆ, ಮ್ಯಾಕ್ಸಿಮಮ್ ರೀಚ್ ಆದ್ಮೇಲೆ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಇಫ್ ಯು ಪ್ಲಾಟ್ ದ ಪ್ರೊಜೆಕ್ಷನ್ ಆಫ್ ಪಾರ್ಟಿಕಲ್ ಅಲಾಂಗ್ ದ ವೈ ಆಕ್ಸಿಸ್, ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಏನು? ಈ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಸುತ್ತಾ ಇದೆ, ಈ ಕಡೆಯಿಂದ ಲೈಟ್ ನ ಬಿಟ್ಟೆ, ಅಸ್ಯೂಮ್ ಈ ಕಡೆಯಿಂದ ಲೈಟ್ ನ ಬಿಟ್ಟೆ, ಈ ಪಾರ್ಟಿಕಲ್ ಶಾಡೋ ಏನಾಗುತ್ತೆ ಅಂದ್ರೆ ದಟ್ ವಿಲ್ ಎಕ್ಸಿಕ್ಯೂಟ್ ಟು ಅಂಡ್ ಫ್ರೋ ಮೋಷನ್. ನೋಡಿ, ಇದು 0 ಅಂತ ಅನ್ಕೊಂಡ್ರೆ ಈ ಪಾರ್ಟಿಕಲ್ ಶಾಡೋ ಏನಾಗತ್ತೆ? ಇಲ್ಲಿಂದ ಇಲ್ಲಿವರೆಗೂ ಆಸಿಲೇಟ್ ಆಗ್ತಾ ಇರುತ್ತೆ. ನೋಡಿ, ಬೇಕಾದ್ರೆ ಈ ಪಾರ್ಟಿಕಲ್ ರೊಟೇಟ್ ಆಗ್ತಾ ಇದೆ, ನಾನು ಈ ಕಡೆಯಿಂದ ಲೈಟ್ ಬಿಡ್ತಾ ಇದ್ದೀನಿ. ಲೈಟ್ ಬಿಡ್ತಾ ಇದ್ರೆ ಇದ್ರ ಶಾಡೋ ಇವಾಗ ಇಲ್ಲಿದೆ, ಇಲ್ಲಿಗೆ ಬಂದಾಗ ಇಲ್ಲಿದೆ, ಎಕ್ಸಾಕ್ಟ್ಲಿ ಇಲ್ಲಿ ಬಂದಾಗ ಇಲ್ಲಿ ಹೋಗುತ್ತೆ. ಮತ್ತೆ ಏನಾಗುತ್ತೆ? ಈ ಪಾರ್ಟಿಕಲ್ ಈ ಕಡೆ ಹೋಗ್ತಿದ್ರೆ ಇದು ಡೌನ್ ಬರ್ತಾ ಬರುತ್ತೆ. When this particle is executing uniform circular motion, there is a particle in y-axis which is executing to and fro motion. ಅದೇ ತರ ಇಲ್ಲಿ ನೋಡಿ, ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್, ಇದನ್ನ ಸ್ವಲ್ಪ ಎರೇಸ್ ಮಾಡ್ತೀನಿ. ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಇನ್ನೊಂದು ಪ್ರೊಜೆಕ್ಷನ್ ಮಾಡ್ಬೋದು. ಇದನ್ನ ಹೆಂಗ್ ಅಸ್ಯೂಮ್ ಮಾಡ್ಬೋದು ಸರ್? ಸೊ ನೋಡಿ, ಇಲ್ಲಿ ಈ ಪಾರ್ಟಿಕಲ್ದು ಶಾಡೋ ಇಲ್ಲಿಂದ ಲೈಟ್ ಬಿಡಿ, ಮೇಲೆಯಿಂದ ಲೈಟ್ ಬಿಟ್ರೆ ಈ ಪಾರ್ಟಿಕಲ್ದು ಶಾಡೋ ಇಲ್ಲಿ ಬಿದ್ದಿರತ್ತ. ಸೊ ಅಂದ್ರೆ ಟೈಮ್ t is equal to 0 ಇದ್ದಾಗ ಫಂಕ್ಷನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಲ್ರೆಡಿ ಮ್ಯಾಕ್ಸಿಮಮ್ ಇದೆ. ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಅನ್ಕೊಳ್ಳೋಣ. ಇದನ್ನ -a, ಇದನ್ನ +a. ಅದೇ ತರ ಇಲ್ಲೂ ಅಷ್ಟೇ, +a, ದಿಸ್ ಇಸ್ -a. ಇದ್ರ ಶಾಡೋ ಏನಾಗುತ್ತೆ? ಇಲ್ಲಿ ಬೀಳ್ತಾ ಇದೆ. ಇದು ಮೂವ್ ಆಗ್ತಾ ಇದ್ರೆ, ಮೇಲೆ ಮೂವ್ ಆಗ್ತಾ ಇದ್ರೆ ಈ ಪಾರ್ಟಿಕಲ್ ಈ ಕಡೆಗೆ ಬರ್ತಿರುತ್ತೆ. ನೋಡಿ, ನಾನು ಸಿಮ್ಯುಲೇಷನ್ ತೋರಿಸ್ತೀನಿ, ಫಸ್ಟ್ ಇಲ್ಲೇ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಜಸ್ಟ್ ಕ್ರಿಯೇಟ್ ಬೈ ಯುವರ್ ಸೆಲ್ಫ್. ಆರ್ ಯು ಗೆಟಿಂಗ್? ಈ ಪಾರ್ಟಿಕಲ್ ಈ ತರ ಮೂವ್ ಆಗ್ತಾ ಇದೆ, ಎಕ್ಸ್ ಪೊಸಿಷನ್ ಏನಾಗ್ತಾ ಇದೆ? ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ವೆನ್ ಟೈಮ್ t is equal to 0, the particle is already having maximum displacement that is related by cos function.
ಗೊತ್ತಾಯ್ತು ಸರ್. ಈಗ ಯಾವಾಗ ಕಾಸ್ ತಗೋಬೇಕು, ಯಾವಾಗ ಸೈನ್ ತಗೋಬೇಕು. ಟೈಮ್ ಸ್ಟಾರ್ಟ್ ಮಾಡುವಾಗ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇದ್ರೆ ಸೈನ್ ಫಂಕ್ಷನ್ ತಗೋ. ಟೈಮ್ ಸ್ಟಾರ್ಟ್ ಮಾಡುವಾಗ ಟೈಮ್ t = 0 ಇದ್ದಾಗ ಆಲ್ರೆಡಿ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇದ್ರೆ ಕಾಸ್ ಫಂಕ್ಷನ್ ತಗೋ. ಅಂದ್ರೆ ದೇರ್ ಆರ್ ಪಾರ್ಟಿಕಲ್ಸ್ ಎಕ್ಸಿಕ್ಯೂಟಿಂಗ್ ಟು ಅಂಡ್ ಫ್ರೋ, ಅಂದ್ರೆ ಇದ್ರ ಪ್ರೊಜೆಕ್ಷನ್ ಟು ಅಂಡ್ ಫ್ರೋ ಎಕ್ಸಿಕ್ಯೂಟ್ ಆಗ್ತಿದ್ಯಾ, ಅದೇ ತರ ಇಲ್ಲೂ ಎಕ್ಸಿಕ್ಯೂಟ್ ಆಗ್ತಿದ್ಯಾ. ಈಗ ಗೊತ್ತಾಯ್ತಾ ಯಾಕೆ ಹೇಳಿದೆ ಅಂತ. ಇದು 1 ರೌಂಡ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಈ ಪಾರ್ಟಿಕಲ್ ಮೇಲೆ ಹೋಗಿ ಇಲ್ಲಿ ಬಂದು ಮತ್ತೆ ಇಲ್ಲಿಗೆ ಬಂದಿರುತ್ತೆ, ಅಂದ್ರೆ ಒಂದು ಆಸಿಲೇಷನ್ ಕಂಪ್ಲೀಟ್ ಆಯ್ತು. ಈಗ ಗೊತ್ತಾಯ್ತು ಸರ್. ನಿನ್ನೆ ಹೇಳಿದ್ರಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ, ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ರೆ ಒಂದು ಆಸಿಲೇಷನ್ನ 360 ಡಿಗ್ರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾವು ಯು ಗಾಟ್ ಎನ್ ಐಡಿಯಾ. ಇದು 1 ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಇದು 1 ಪಾರ್ಟಿಕಲ್ ಆಸಿಲೇಷನ್ ಆಗಿರುತ್ತೆ. ಅದೇ ತರ ಇದು ಪಾರ್ಟಿಕಲ್ ಅಷ್ಟೇ, ಈ ಪಾರ್ಟಿಕಲ್ ಕೂಡ ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಗೆ ಬಂತು, 1 ಆಸಿಲೇಷನ್ ಸ್ಟಾರ್ಟ್ ಆಯ್ತು. 1 ಆಸಿಲೇಷನ್ ಈಸ್ ಈಕ್ವಲೆಂಟ್ ಟು 360 ಡಿಗ್ರಿ. ಎಸ್, ನಂಬಲಿಲ್ವಾ? ಈಗಲೂ ನೋಡಿ ಒಂದು ಆನಿಮೇಷನ್ ತೋರಿಸ್ತೀನಿ, ನಿಮ್ ಕಣ್ ಮುಂದೆನೆ ಆಗತ್ತೆ. ಲೆಟ್ ಅಸ್ ಟ್ರೈ ದಟ್ ಒನ್. ಎಸ್, ನೋಡಿ ಇಲ್ಲಿ. ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ರೆಡ್ ಕಲರ್ ಪಾರ್ಟಿಕಲ್ ಇಸ್ ಅ ಪಾರ್ಟಿಕಲ್ ವಿಚ್ ಇಸ್ ಎಕ್ಸಿಕ್ಯೂಟಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇನ್ನು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತೀನಿ. ಈಗ ಇದ್ರ ರೇಡಿಯಸ್ r ಆದ್ರೆ ಇದ್ರ ಪ್ರೊಜೆಕ್ಷನ್ ಇಲ್ಲಿದೆ. ಈಗ y ಆಕ್ಸಿಸ್ ಅಲ್ಲಿ ಇದ್ರ ಪ್ರೊಜೆಕ್ಷನ್ x ಆಕ್ಸಿಸ್ ಅಲ್ಲಿ ಇಲ್ಲಿದೆ. ವೆನ್ ಟೈಮ್, ಇನ್ನು ಟೈಮ್ ಸ್ಟಾರ್ಟ್ ಮಾಡಿಲ್ಲ, ಟೈಮ್ 0ನೇ ಇದೆ. ಟೈಮ್ ಸ್ಟಾರ್ಟ್ ಮಾಡಿದಾಗ ಇದು ಇಲ್ಲಿದೆ, ಅಂದ್ರೆ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಇದೆ. ಇದಕ್ಕೆ ಇಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್, ಇದು -a, ಇದು +a. ಇದು ಆಲ್ರೆಡಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದೆ. ಈಗ ಸ್ಟಾರ್ಟ್ ಮಾಡಿದ್ರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಏನಾಗ್ತಿದೆ ಅಂತ ನೋಡಿ. ರೆಡ್ ಕಲರ್ ಪಾರ್ಟಿಕಲ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಹಾಕ್ತಿದ್ರೆ ಅದರ ಪ್ರೊಜೆಕ್ಷನ್ y ಆಕ್ಸಿಸ್ ಅಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದೆ, ಆಸಿಲೇಟ್ ಆಗ್ತಾ ಇದೆ. ಅದರ ಪ್ರೊಜೆಕ್ಷನ್ x ಆಕ್ಸಿಸ್ ಅಲ್ಲಿ ಕೂಡ SHM ಆಗ್ತಿದೆ, ಆಸಿಲೇಟ್ ಆಗ್ತಾ ಇದೆ. ಎರಡಕ್ಕೂ ಏನ್ ಸರ್ ಡಿಫ್ರೆನ್ಸು? ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಆಗತ್ತೆ, ಇದು ಮ್ಯಾಕ್ಸಿಮಮ್ ಪೊಸಿಷನ್ ಇಂದ ಸ್ಟಾರ್ಟ್ ಆಗತ್ತೆ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ನೋಡಿ, ಈ ಪಾರ್ಟಿಕಲ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗ್ತಿದ್ರೆ ಈ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದೆ ಸ್ಟಾರ್ಟಿಂಗ್ ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ಅದೇ ಈ ಪಾರ್ಟಿಕಲ್ ಕೂಡ SHM ಆಗ್ತಿದೆ, ಬಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಈಕ್ವಿಲಿಬ್ರಿಯಂ, ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಇದು ಒಂದು ಆಯ್ತು. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ತೋರಿಸೋಣ. ಲೆಟ್ ಅಸ್ ಸಿ ಎ ವಿಡಿಯೋ ಮೇಡ್ ಬೈ MIT. ವಾಲ್ಟರ್ ಲೆವಿನ್ ಅಂತಕ್ಕಂಥ ಪ್ರೊಫೆಸರು, ಹಿ ಇಸ್ ಫ್ರಮ್ ಅಮೆರಿಕಾ, MIT. ಸೊ ಅವರು ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಕನ್ವಿನ್ಸ್ ಮಾಡೋದು ಟ್ರೈ ಮಾಡಿದ್ದಾರೆ. ಲೆಟ್ ಅಸ್ ಸಿ ದಟ್. ಇಲ್ಲಿ ಕಾಣಿಸ್ತಿರೋದೇನು ಅಂದ್ರೆ, ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಲೈಟ್ ಬೀಳ್ತಿದ್ಯಾ? ಇಲ್ಲಿ ಕಾಣಿಸ್ತಿರೋದು ಒಂದು ಸ್ಪ್ರೇ ಕ್ಯಾನ್, ಪೈಂಟ್ ಕ್ಯಾನ್ ಬರುತ್ತಲ್ಲ, ಸ್ಪ್ರೇಯಿಂಗ್ ಕ್ಯಾನ್. ಅದು ಒಂದು ಸ್ಪ್ರಿಂಗ್ ನ ಅಟ್ಯಾಚ್ ಮಾಡಿದ್ರೆ ಸ್ಪ್ರಿಂಗ್ ಏನ್ ಮಾಡುತ್ತೆ, ಮೇಲೆ ಹೋಗೋದು ಕೆಳಗಡೆ ಹೋಗೋದು ಮಾಡುತ್ತೆ. ಅದ್ರ ಜೊತೆ ಆ ಸ್ಪ್ರೇ ಕ್ಯಾನ್ ನ ಕೂಡ ತಗೊಂಡು ಹೋಗುತ್ತೆ. ಆ ಸ್ಪ್ರೇನ ಪೇಂಟ್ ಮಾಡಿದಾಗ ನೋಡಿ ಯಾವ ತರ ಬರುತ್ತೆ ಅಂತ. ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಇದೆ. ಸೊ ಈಗ ಇಫ್ ಯು ಪ್ಲಾಟ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕರ್ವ್, ಅರ್ಥ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕರ್ವ್ ಆಫ್ ದ ಪಾರ್ಟಿಕಲ್ ವಿಚ್ ಇಸ್ ಮೂವಿಂಗ್ ಅಪ್ ಅಂಡ್ ಡೌನ್, ಅಂದ್ರೆ ಆಸಿಲೇಟ್ ಆಗ್ತಕ್ಕಂಥ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ನ ಪ್ಲಾಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೈನೋಸಾಯ್ಡಲ್ ಫಂಕ್ಷನ್. ಸೊ ಅದನ್ನೇ ನಾನು ಹೇಳಿದ್ದು ಇಷ್ಟೊತ್ತು. ಒಂದು ಪಾರ್ಟಿಕಲ್ SHM ಅಥವಾ ಆಸಿಲೇಟ್ ಆಗ್ತಾ ಇದೆ ಅಂದ್ರೆ ಅದ್ರ ಡಿಸ್ಪ್ಲೇಸ್ಮೆಂಟ್ ಯಾವ ತರ ವೇರಿ ಆಗ್ತಿದೆ ಅಂದ್ರೆ ಇಟ್ ಈಸ್ ವೇರಿಯಿಂಗ್ ಆಸ್ ಎ ಸೈನೋಸಾಯ್ಡಲ್ ಫಂಕ್ಷನ್. ಸೊ ದಟ್ ಈಸ್ ವಾಟ್ ಐ ಸೆಡ್. ಸೊ ಇದಕ್ಕೆ ಬರ್ತೀನಿ. ಸೊ ದಿಸ್ ಈಸ್ ವಾಟ್ ಐ ಸೆಡ್. when the particle is executing uniform circular motion, this is executing a simple harmonic motion. ಆಂಗ್ಯುಲರ್ ಸ್ಪೀಡ್ ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ರೇಡಿಯನ್ ಕವರ್ ಆಗುತ್ತೆ ಅದನ್ನ ಆಂಗ್ಯುಲರ್ ಸ್ಪೀಡ್ ಅಂತ ಕರಿತೀವಿ. ಈಗ ಇದ್ರ ಆಂಗ್ಯುಲರ್ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಈ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆಸಿಲೇಷನ್ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಟೈಮ್ ಪೀರಿಯಡ್ ಕಮ್ಮಿ ಆಯ್ತು ಯಾಕಂದ್ರೆ ಬೇಗ ಬೇಗ ಕವರ್ ಆಗುತ್ತೆ. ಅಂಡರ್ಸ್ಟೂಡ್? ಎಸ್ ಎಸ್. ಈಗ ರೇಡಿಯಸ್ ನ ಕಮ್ಮಿ ಮಾಡಿದ್ರೆ ಪಾರ್ಟಿಕಲ್ ಆಂಪ್ಲಿಟ್ಯೂಡ್ ಕೂಡ ಕಮ್ಮಿ ಆಗುತ್ತೆ. ಡಿಡ್ ಯು ನೋಟಿಸ್ ದಟ್?
ಪಾರ್ಟಿಕಲ್ ಆಂಪ್ಲಿಟ್ಯೂಡ್ ಕಮ್ಮಿ ಆಯ್ತು, ರೇಡಿಯಸ್ ನ ಜಾಸ್ತಿ ಮಾಡ್ತೀನಿ ನೋಡಿ. ಈಗ ಫಸ್ಟ್ ನೋಡ್ಬಿಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ ಆಂಪ್ಲಿಟ್ಯೂಡ್, ಸರ್ಕ್ಯುಲರ್ ರೇಡಿಯಸ್ ಇಷ್ಟಿದೆ. ಈಗ ಆಂಪ್ಲಿಟ್ಯೂಡ್ ಜಾಸ್ತಿ ಮಾಡ್ಬೇಕಾದ್ರೆ ರೇಡಿಯಸ್ ನ ಜಾಸ್ತಿ ಮಾಡಿ, ಪಾರ್ಟಿಕಲ್ ಆಂಪ್ಲಿಟ್ಯೂಡ್ ಕೂಡ ಜಾಸ್ತಿ ಆಯ್ತು, ರೇಡಿಯಸ್ ಕೂಡ ಜಾಸ್ತಿ ಆಯ್ತು. ಈಗ ಅದೇ ತರ ಇನ್ನೊಂದ್ಸತಿ ನೋಡಿ, ಈಗ ಇದ್ರ ಪೊಸಿಷನ್ ವರ್ಸಸ್ ಟೈಮ್ ನ ಪ್ಲಾಟ್ ಮಾಡಿದಾಗ ಯಾವ ತರ ಟ್ರೇಸ್ ಔಟ್ ಆಗುತ್ತೆ ಅಂದ್ರೆ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ, ಯಾವ್ಯಾವ ಟೈಮ್ ಅಲ್ಲಿ. ಎಕ್ಸ್ ಆಕ್ಸಿಸ್ ಟೈಮ್, ವೈ ಆಕ್ಸಿಸ್ ಪೊಸಿಷನ್, ಅದನ್ನ ಪ್ಲಾಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಆಟೋಮೆಟಿಕ್ ಆಗಿ ಪ್ಲಾಟ್ ಆಗ್ತಾ ಇದೆ. ಬೇಕಾದ್ರೆ ಇಲ್ಲಿ ಝೂಮ್ ಮಾಡ್ಬೋದು, ಯೂಟ್ಯೂಬ್ ಅಲ್ಲಿ ಫೆಸಿಲಿಟಿ ಇದೆ. ಈ ಪೋರ್ಷನ್ ನ ಪಿಂಚ್ ಮಾಡಿ ಝೂಮ್ ಮಾಡಿ, ಯುಲ್ ಗೆಟ್ ಎನ್ ಐಡಿಯಾ. ಬಂತಾ? ಯು ಗಾಟ್ ದಿಸ್? ಅದೇ ತರ ಇದನ್ನೇನಾದ್ರೂ ಪ್ಲಾಟ್ ಮಾಡಿದ್ರೆ ನಿಮ್ಗೆ ಕಾಸ್ ಫಂಕ್ಷನ್ ತರ ಬರ್ತಿತ್ತು, ಅಂದ್ರೆ ಈ ತರ ಬರ್ತಿತ್ತು, ಸ್ಟಾರ್ಟಿಂಗ್ ಫ್ರಮ್ ಮ್ಯಾಕ್ಸಿಮಮ್ ಪೊಸಿಷನ್. ಬಟ್ ನೀವು ಅಲ್ಲಿ ನೋಡಿದ್ದು ಯಾವುದು ಅಂದ್ರೆ ಯು ಹ್ಯಾವ್ ಸೀನ್ ದಿಸ್ ಒನ್, 0 ಇಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಟು ಮಿನಿಮಮ್. ಅದೇ ಎಕ್ಸ್ ಪಾರ್ಟಿಕಲ್ಗೆ ಪ್ಲಾಟ್ ಮಾಡಿದ್ರೆ ಯು ವುಡ್ ಹ್ಯಾವ್ ಗಾಟ್ ದಿಸ್ ಒನ್, ಮ್ಯಾಕ್ಸಿಮಮ್ ಇಂದ ಸ್ಟಾರ್ಟ್ ಆಗಿ 0 ಮತ್ತೆ -1 ನೆಗೆಟಿವ್ ಮತ್ತೆ ಪಾಸಿಟಿವ್ ನೆಗೆಟಿವ್. ಅರ್ಥ ಆಯ್ತಾ? ಪಕ್ಕ? ದಟ್ಸ್ ಇಟ್. ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸತಿ ರಿವರ್ಸ್ ಮಾಡಿ ನೋಡಿ. ವೆರಿ ಇಂಪಾರ್ಟೆಂಟ್ಲಿ ಇನ್ನೊಂದನ್ನ ಹೇಳೋದು ಮತ್ತೆ, ಲೆಟ್ ಮೀ ಪುಲ್ ದಿಸ್. ಈಗ ಫೇಸ್ ಅಂದ್ರೆ ಏನು ಅಂತ ಐಡಿಯಾ ಬಂತ? ಫೇಸ್ ಅಂದ್ರೆ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಇನ್ ಅ ವಿಡಿಯೋ ನಂಬರ್ 1 ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಸಿಲೇಷನ್, ಫೇಸ್ ಅಂದ್ರೆ ಯಾವ್ಯಾವ ಟೈಮ್ ಅಲ್ಲಿ ಪೊಸಿಷನ್, ಯಾವ್ಯಾವ ಪಾರ್ಟಿಕಲ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡಿದ್ವಿ. ಒಂದು ಆಂಗಲ್ ಯಾವ ಪೊಸಿಷನ್ ಅಲ್ಲಿ ಇದೆ ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ, ಅದನ್ನ ನಾವು ಫೇಸ್ ಅಂತ ಕರಿತೀವಿ. ಇಲ್ಲಿ ಗೊತ್ತಾಯ್ತಾ? ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ ಥೀಟಾ ಎಷ್ಟಿದೆ ಅದ್ರ ಕರೆಸ್ಪಾಂಡಿಂಗ್ ಆಗಿ ಪಾರ್ಟಿಕಲ್ ಇರುತ್ತೆ. ಈಗ ಪೊಸಿಷನ್ ಹೇಳೋ ಬದಲು ನಾನು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳೋ ಬದಲು ಈ ಆಂಗಲ್ ಹೇಳ್ಬಿಟ್ಟು ರೇಡಿಯಸ್ ಹೇಳಿದ್ರೆ ಸಾಕಲ್ಲ. ಗಾಟ್ ಇಟ್? ಗಾಟ್ ಇಟ್? ಎಸ್ ಎಸ್ ಎಸ್. ನೋಡಿ, ಇದ್ರ ರೇಡಿಯಸ್ ಏನಿದೆ ಇದ್ರದ್ದು ಆಂಪ್ಲಿಟ್ಯೂಡ್ ಅಷ್ಟೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಫೇಸ್. ಈಗ ನಾನು ಪೊಸಿಷನ್ ನ ಇಂಡಿಕೇಟ್ ಮಾಡೋ ಬದಲು ಒಂದು ಆಂಗಲ್ ನ ಹೇಳ್ಬೋದು. ಈ ಪಾರ್ಟಿಕಲ್ ಇಲ್ಲಿದೆ ಅನ್ಕೊಳ್ಳಿ, ಫೇಸ್ ಇಸ್ 0. ಇಟ್ ಕ್ಯಾನ್ ಬಿ 180 ಆಲ್ಸೋ. ನೋಡಿ, ಇಲ್ಲಿದೆ ಅಂದ್ರೆ ಇಲ್ಲಿ ಹೋಗಿ ವಾಪಸ್ ಬಂದಿರ್ಬೋದಲ್ಲ, ಅಂದ್ರೆ ಈ ಪಾರ್ಟಿಕಲ್ ಇಲ್ಲಿ ಹೋಗಿ ಇಲ್ಲಿ ಸ್ಟೇ ಮಾಡ್ತಿರ್ಬೋದು, ಅದ್ರ ಪ್ರೊಜೆಕ್ಷನ್ ಮತ್ತೆ ಅಲ್ಲಿದೆ. ಸೊ 0 ಯಾವಾಗ ಹೇಳೋದು, 180 ಯಾವಾಗ ಹೇಳೋದು? ನೀವು ಟೈಮ್ ಏನಾದ್ರೂ ರೆಸ್ಯೂಮ್ ಮಾಡಿದ್ರೆ ಪಾರ್ಟಿಕಲ್, ಇಫ್ ದ ಪಾರ್ಟಿಕಲ್ ಇಸ್ ರೆಡಿ ಟು ಮೂವ್ ಅಪ್ವರ್ಡ್ ದೆನ್ ದ ಫೇಸ್ ಇಸ್ 0. ಈಗ ಟೈಮ್ ಇಲ್ಲಿದೆ, ಪಾರ್ಟಿಕಲ್ ಟೈಮ್ ನ ಸ್ಟಾರ್ಟ್ ಮಾಡಿದ್ರೆ ಪಾರ್ಟಿಕಲ್ ಕೆಳಗಡೆಗೆ ಹೋಗಕ್ ರೆಡಿ ಇದೆ, ಆವಾಗ ಫೇಸ್ ಏನಾಗುತ್ತೆ, ಪೈ ಅಂದ್ರೆ ಇಲ್ಲಿದೆ. ಲಿಂಕ್ ಆಗ್ತಿದ್ಯಾ? ಈ ಪಾರ್ಟಿಕಲ್ ಇಲ್ಲಿದ್ರೆ 180, ಇಲ್ಲಿದ್ರೆ 0. ಇಲ್ಲಿ ಹೆಂಗ್ ಗೊತ್ತಾಗತ್ತೆ? ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 0 ಇದ್ರೆ ಮೇಲೆಗೆ ಹೋಗುತ್ತೆ ಪಾರ್ಟಿಕಲ್, ಇಲ್ಲಿ ಮೇಲೆಗೆ ಹೋಗುತ್ತೆ. ಬಟ್ ಇಲ್ಲಿದ್ರೆ ಟೈಮ್ ನ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಡೌನ್ ಸೈಡ್ ಬರುತ್ತೆ. ಸೊ ದ ಫೇಸ್ ಇಸ್ 180. ಇಲ್ಲಿಗೆ ಬಂದ್ರೆ 270, ಇಲ್ಲಿಗೆ ಬಂದ್ರೆ 360. ಸೊ ನಾವು ಇದು ಫೇಸ್ 0, 90, 180, 270, 360. ಡಮಾರ್ 1 oscillation is equals to 360 degree. ಅದು ಸರ್. Got it? Okay. Next, very important, initial phase. Initial phase. ಇನ್ನೊಂದು ಟರ್ಮ್ ನ ಡಿಫೈನ್ ಮಾಡಿಲ್ಲ ಸರ್. ಮರ್ತೋದ್ರ? ಇಲ್ಲ, ನಾನು ಮರ್ತೋಗಿಲ್ಲ, ಬೇಕಂತ ಸ್ಕಿಪ್ ಮಾಡಿದ್ದೆ. ಇನಿಷಿಯಲ್ ಫೇಸ್ ಅಂತ ಇನ್ನೊಂದು ಟರ್ಮ್ ಇದೆ. ಇನಿಷಿಯಲ್ ಫೇಸ್ ನಾನು ಹೇಳಿದೆ ಟೈಮ್ t is equal to 0 ಇದ್ದಾಗ ಪಾರ್ಟಿಕಲ್ ಇಲ್ಲಿತ್ತು ಅಂತ. ಸಪೋಸ್ ಟೈಮ್ t is equal to 0 ಇದ್ದಾಗ ಪಾರ್ಟಿಕಲ್ ಆಲ್ರೆಡಿ ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಟೈಮ್ t is equals to ಟೈಮ್ 0 ಅಂತ ತಗೊಂತೀನಿ, ಟೈಮ್ 0 ಅಂತ ತಗೊಂತೀನಿ. ಟೈಮ್ 0 ಇದ್ದಾಗ ಪಾರ್ಟಿಕಲ್ ಇಲ್ಲಿಲ್ಲ. ಈಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ತಿರೋದು ಆಲ್ರೆಡಿ ಈಸ್ ಅಟ್ ದಿಸ್ ಪೊಸಿಷನ್. ಈಗ ಟೈಮ್ ನ ಕೊಟ್ರೆ ಮತ್ತೆ ಮುಂದಕ್ಕೆ ಹೋಗತ್ತೆ, ಹೌದಾ? ಟೈಮ್ ಕೊಟ್ರೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪಾರ್ಟಿಕಲ್ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಟೈಮ್ 0 ಇದ್ದಾಗಲೇ ಪಾರ್ಟಿಕಲ್ಗೆ ಒಂದು ಪೊಸಿಷನ್ ಇದೆ. ಅದನ್ನ ಇಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ. ಇಲ್ಲಿ y is equals to a sin of omega t plus theta naught. ಅಂದ್ರೆ ಟೈಮ್ t is equal to 0 ಇದ್ದಾಗ ಪಾರ್ಟಿಕಲ್ ಆಲ್ರೆಡಿ ಸರ್ಟೆನ್ ಪೊಸಿಷನ್ ಅಲ್ಲಿ ಇದೆ. ಅದನ್ನ ಈ ಟರ್ಮ್ ಇಂದ ಇಂಡಿಕೇಟ್ ಮಾಡ್ತೀವಿ. ಥೀಟಾ ನಾಟ್ ಇನಿಷಿಯಲ್ ಫೇಸ್ ಅಂದ್ರೆ ಸ್ಟಾರ್ಟ್ ಮಾಡುವಾಗ, ನೀವು ಟೈಮ್ ನ ಸ್ಟಾರ್ಟ್ ಮಾಡುವಾಗ ಪಾರ್ಟಿಕಲ್ ಯಾವ ಪೊಸಿಷನ್ ಅಲ್ಲಿ ಇದೆ ಅದನ್ನ ಇನಿಷಿಯಲ್ ಫೇಸ್ ಅಂತ ಕರಿತೀವಿ. ಸೊ ಪಕ್ಕ ಕ್ಲಿಯರ್ ಆಯ್ತಾ? ಈಗ ಇಲ್ಲೇನಾಗತ್ತೆ, ಇದು ಅಷ್ಟೇ, x is equals to a cos of omega t
ಪ್ಲಸ್ ಥೀಟಾ ನಾಟ್. ಪಾರ್ಟಿಕಲ್ ಈಗ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ, ಇಲ್ಲಿಂದ ಎಲ್ಲೋ ಸ್ಟಾರ್ಟ್ ಆಗುತ್ತೆ. ಈ ಪಾರ್ಟಿಕಲ್ 0 ಇಂದ ಸ್ಟಾರ್ಟ್ ಆಗಲ್ಲ ಇನಿಷಿಯಲ್ ಫೇಸ್ ಇದ್ದಾಗ, ಇನ್ ಬಿಟ್ವೀನ್ ಸಮ್ ವೇ ಎನಿವೇರ್ ಬಿಟ್ವೀನ್ ಪ್ಲಸ್ ಎ ಅಂಡ್ ಮೈನಸ್ ಎ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ರಿಲೇಷನ್ ಬಿಟ್ವೀನ್ SHM ಅಂಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಎರೇಸ್ ಮಾಡ್ಲಾ? ನೋಡಿ, ನೋಟ್ ಮಾಡ್ಕೊಂಡ್ರ? ಎಸ್, ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. Okay, next is graphical represent. First of all, SHM ಅಂದ್ರೆ ಏನು ಅಂತ ನೋಡೋಣ. SHM ಆಲ್ರೆಡಿ ನಿಮಗೆ ಅರ್ಥ ಆಗೋಗಿದೆ. SHM ಅಂದ್ರೆ ಏನು ಅಂತ, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಯಾವುದಾದ್ರೂ ಒಂದು ಮೆನಿ ಡೆಫಿನೇಷನ್ಸ್ ಇದೆ, ಒಂದಲ್ಲ ತುಂಬಾ ಡೆಫಿನೇಷನ್ಸ್ ಇದೆ. ಈಗ ಈ ಸಿಚುವೇಶನ್ಗೆ ತಕ್ಕಂತೆ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಬುಕ್ಸ್ ಅಲ್ಲಿ ಬೇರೆ ಇರ್ಬೋದು, ನಿಮ್ ಟೀಚರ್ ಬೇರೆ ಹೇಳಿರ್ಬೋದು, ಬಟ್ ಅದನ್ನೂ ಹೇಳ್ತೀನಿ. ಬಟ್ ಅದು ಯಾಕೆ ಬಂತು, ಇಲ್ಲಿಂದ ಯಾಕೆ ಹೋಗ್ತಿದೆ ಅಂತ ನಿಮ್ಗೆ ಪೂರ್ತಿ ನೋಡಿದಾಗ ಅರ್ಥ ಆಗತ್ತೆ. ಯಾವುದೋ ಒಂದು ಪಾರ್ಟಿಕಲ್ SHM ಆಸಿಲೇಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಇದು ಈಕ್ವಿಲಿಬ್ರಿಯಂ ಪೊಸಿಷನ್. ದಿಸ್ ಈಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಅನ್ಕೊಳ್ಳೋಣ. ಈಗ ಈ ಪಾರ್ಟಿಕಲ್ ಇಟ್ ಗೋಸ್ ಅಪ್ ಟು ಪ್ಲಸ್ ಎ ಅಂಡ್ ಇಟ್ ಗೋಸ್ ಅಪ್ ಟು ಮೈನಸ್ ಎ. ಈ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಥ್ರೂ ದಿಸ್ ಪಾತ್ ಮೇಲೆ ಹೋಗ್ತಿದೆ, ಕೆಳಗಡೆಗೆ ಬರ್ತದೆ. ಇದರ ಡಿಸ್ಪ್ಲೇಸ್ಮೆಂಟ್ ಏನಾದರೂ ನಮಗೆ ಸೈನೋಸಾಯ್ಡಲ್ ಫಂಕ್ಷನ್ ಬಂದ್ರೆ ಅದನ್ನ ನಾವು SHM ಅಂತ ಕರಿತೀವಿ. ಸರ್ ಏನ್ ಸರ್, ಈ ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಮತ್ತೆ ಟೈಮ್ ಕರ್ವ್ ಸೈನೋಸಾಯ್ಡಲ್ ಫಂಕ್ಷನ್ ಬಂದ್ರೆ ಅದನ್ನ ನಾವು SHM ಅಂತ ಕರಿತೀವಿ. ಆ ತರ ಕರ್ವ್ ಬರಬೇಕಾದ್ರೆ ಅಂದ್ರೆ ಇಲ್ಲಿದೆ ನೋಡಿ. ಈಗ ಈ ಪಾರ್ಟಿಕಲ್ ಎಕ್ಸ್ ಪಾರ್ಟಿಕಲ್ ಇದೆಯಲ್ಲ, ಲುಕ್ ಅಟ್ ದಿಸ್. ನಿಮಿಷ, ಈಗ ಈ ಪಾರ್ಟಿಕಲ್ ನ ಗಮನಿಸಿ. ರೆಡ್ ಕಲರ್ ಅಂಡ್ ದಿಸ್, ವಾಟ್ ಈಸ್ ದಿಸ್ ಕಲರ್? ಏನೋ ಒಂದು ನಂಗೆ ಗೊತ್ತಿಲ್ಲ ಕಲರ್ ಹೆಸರು. ಓಕೆ, ಸೊ ಈ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕರ್ವ್ ನೋಡಿ, ಸೈನೋಸಾಯ್ಡಲ್ ಬರ್ತಿದೆ. ಒಂಚೂರು ರಿಸೆಟ್ ಮಾಡ್ತೀನಿ, ಆಂಗ್ಯುಲರ್ ಫ್ರೀಕ್ವೆನ್ಸಿ ಕಮ್ಮಿ ಮಾಡ್ತೀನಿ. ಇದ್ರ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಕರ್ವ್ ನ ಪ್ಲಾಟ್ ಮಾಡಿದಾಗ ಸೈನೋಸಾಯ್ಡಲ್ ಫಂಕ್ಷನ್ ಬಂತು. ಹೌದಾ? ಈ ಸೈನೋಸಾಯ್ಡಲ್ ಫಂಕ್ಷನ್ ಬರ್ಬೇಕಾದ್ರೆ ಇದ್ರ ಡಿಸ್ಪ್ಲೇಸ್ಮೆಂಟ್ ಯಾವ್ದ್ರ ಪ್ರಕಾರ ಇರಬೇಕು? ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು y is equals to a sin of omega t. ಸೊ ಈ ತರ ಏನಾದ್ರೂ ರೆಪ್ರೆಸೆಂಟ್ ಆದ್ರೆ, ಯಾವುದಾದ್ರೂ ಒಂದು ಡಿಸ್ಪ್ಲೇಸ್ಮೆಂಟ್ ಈ ತರ ರೆಪ್ರೆಸೆಂಟ್ ಆದ್ರೆ, ಇಟ್ ಮೇ ಬಿ ಹ್ಯಾವಿಂಗ್ ಇನಿಷಿಯಲ್ ಫೇಸ್ ಫೈ, ಥೀಟಾ ನಾಟ್ ಆರ್ ಫೈ. ಈ ತರ ಈಕ್ವೇಶನ್ ಇದ್ರೆ ಯಾವುದಾದ್ರೂ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ನ ಅದನ್ನ ನಾವು SHM ಅಂತ ಕರಿತೀವಿ. ಅಥವಾ ಇಫ್ ಎನಿ ಫಂಕ್ಷನ್, ಲೆಟ್ ಮೀ ಟೇಕ್ ಎನಿ ಫಂಕ್ಷನ್ which is represented by some sinusoidal function, sine function or cos of omega t plus phi. ಈ ತರ ಇದ್ರೂ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಬ್ಯಾಕ್ ಹೋಗಿ ನೋಡಿ. ಯಾವುದೇ ಒಂದು ಪಾರ್ಟಿಕಲ್ ಈ ಫಂಕ್ಷನ್ ಪ್ರಕಾರ ವೇರಿ ಆಗ್ತಿದ್ರೆ ಅಥವಾ ಈ ಫಂಕ್ಷನ್ ಪ್ರಕಾರ ವೇರಿ ಆಗ್ತಿದ್ರೆ ಆ ಡಿಸ್ಪ್ಲೇಸ್ಮೆಂಟ್ ನ ನಾವು ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಅಂತ ಕರಿತೀವಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ, ಆರ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಆಸಿಲೇಷನ್. ಅರ್ಥ ಆಯ್ತಾ? ಕ್ಲಿಯರ್? ಎಸ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. Next is graphical representation of displacement versus time. Displacement versus time. Already ಗೊತ್ತಿದೆ. Displacement versus time. Displacement versus time. Handwriting ಸ್ವಲ್ಪ ನೀಟಾಗಿ ಬರ್ತಿಲ್ಲ ಅನ್ಸುತ್ತೆ. So we will try to adjust. ಬೋರ್ಡ್ ಹೊಸದು, ಫೀಲ್ಡ್ ಹೊಸದಲ್ಲ, ಬಟ್ ಈ ಫೀಲ್ಡ್ ಆನ್ಲೈನ್ ಫೀಲ್ಡ್ ಹೊಸದು, ಬಟ್ I will try to improve. Okay. So let us see. ಒಂದು ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ. ಸೊ ಆಸ್ ಯೂಶುವಲ್ ಸೇಮ್ ಕಹಾನಿ, ಮತ್ತೆ ಅದೇ ಕತೆ ಹೇಳ್ತಾ ಇದ್ದೀನಿ.
ಇದು ಈಕ್ವಿಲಿಬ್ರಿಯಂ ಪೊಸಿಷನ್, ಇದು ಪ್ಲಸ್ ಎ, ಇದು ಮೈನಸ್ ಎ. ಈಗ ಇದನ್ನ ಪ್ಲಾಟ್ ಮಾಡಿದ್ರೆ starting from equilibrium position, the curve will be like this. What will the maximum value of this function? 1 ಅಲ್ಲ, plus a, 1 ಅಲ್ಲ, ಬರೀ sin theta ಆಗಿದ್ರೆ 1 ಆಗ್ತಿತ್ತು. ಇದು a sin theta ಆಗಿದೆ. This is plus a and this is minus a. This is the displacement versus time. ನೋಡಿ ಇಲ್ಲಿ ಕಟ್ ಮಾಡ್ತೀನಿ. What does this indicate? ಈ ಕರ್ವ್ ಏನಾಗ್ತಿದೆ, ಎರಡು ಈ ಲೆಫ್ಟ್ ಹ್ಯಾಂಡ್ ಪಾರ್ಟಿಕಲ್ ಅಂತ ಅನ್ಕೊಳ್ಳಿ, ಈ ನನ್ನ ರೈಟ್ ಹ್ಯಾಂಡ್ ಕರ್ವ್ ಟ್ರೇಸ್ ಮಾಡ್ತಿದೆ. ಈ ಪಾರ್ಟಿಕಲ್ ಇಲ್ಲೋದ್ರೆ ಈ ಕರ್ವ್ ಇಲ್ಲಿ ಬಂದಿದೆ, ಮತ್ತೆ ಪಾರ್ಟಿಕಲ್ ಡೌನ್ ಬಂದ್ರೆ ಈ ಕರ್ವ್ ಇಲ್ಲಿ ಬಂತು, ಮತ್ತೆ ಪಾರ್ಟಿಕಲ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಹೋದ್ರೆ ಕರ್ವ್ ಇಲ್ಲಿ ಬಂತು, ಮತ್ತೆ ಇಲ್ಲಿ ಬಂತು. ಅಂದ್ರೆ ಒನ್ ಆಸಿಲೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಒನ್ ಆಸಿಲೇಷನ್. ಯಾವ್ದ್ರ ವರ್ಸಸ್ ಟೈಮ್, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ತಗೊಂಡಿದ್ದೀನಿ. ಸೊ ಹಾಗಾದ್ರೆ ಒನ್ ಆಸಿಲೇಷನ್ಗೆ ಟೈಮ್ ಎಷ್ಟಾಗುತ್ತೆ? ಕ್ಯಾಪಿಟಲ್ ಟಿ. ಪಕ್ಕನಾ? ಕ್ಲಿಯರಾ? ಒನ್ ಕಂಪ್ಲೀಟ್ ಆಸಿಲೇಷನ್ಗೆ ಟೈಮ್ ಎಷ್ಟಾಯ್ತು? ಕ್ಯಾಪಿಟಲ್ ಟಿ. ಹಾಫ್ ಆಸಿಲೇಷನ್ಗೆ ಎಷ್ಟಾಯ್ತು? ಅರೆ ಎಷ್ಟಾಯ್ತಪ್ಪ? T/2. T/2. ಅದರಲ್ಲಿ ಹಾಫ್ T/4. ದಿಸ್ ವಿಲ್ ಬಿ 3T/4. ಅದನ್ನ ಬೇಕಾದ್ರೆ 2T/4 ಅಂತ ಬರ್ಕೋಬಹುದು. 25% ಆಫ್ ಟಿ, ಹಾಫ್ ಆಫ್ ಟಿ, 75% ಆಫ್ ಟಿ, 100% ಟಿ. ಸೊ ಮತ್ತೆ ಇದೇ ತರ ಕಂಟಿನ್ಯೂ ಆಗ್ತಾ ಇರುತ್ತೆ. ಇಲ್ಲಿ ಬಂದು 5T/4, ಇದು ಬಂದು 6T/4 ಅಥವಾ 3T/2 ಏನಾದರೂ ಬರೀಬಹುದು. ಇದು 7T/4, ಇದು ಬಂದು 8T/4 ಅಂದ್ರೆ 2T, ಏನು ಅಲ್ಲ, ಅದು 2T. ಇದು ಒನ್ ಆಸಿಲೇಷನ್, ಇನ್ನೊಂದು ಸೆಕೆಂಡ್ ಆಸಿಲೇಷನ್, ಥರ್ಡ್ ಆಸಿಲೇಷನ್, ಸೋ ಆನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಗಾಟ್ ಇಟ್? ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್. ವೈ ಆಕ್ಸಿಸ್ ಅಲ್ಲಿ ಏನು ತಗೊಂಡಿದ್ದೀನಿ? ಡಿಸ್ಪ್ಲೇಸ್ಮೆಂಟ್ ವೈ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ತಗೊಂಡಿದ್ದೀನಿ? ಟೈಮ್. ಇದು ಒನ್ ಆಸಿಲೇಟ್ ಆಗೋದಕ್ಕೆ ಇಲ್ಲಿ ಬಂದಿರುತ್ತೆ, ಇದು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಇದು ಆಯ್ತು. ಯು ಕ್ಯಾನ್ ರೈಟ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಫೇಸ್. ಇನ್ನೂ ಒಂದು ಕರ್ವ್ ಇದೆ, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಫೇಸ್. ನೋಡೋಣ, ಜಾಗ ಸಾಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಫೇಸ್. ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಫೇಸ್. ಬರೀ ಇದೇ ಆಯ್ತು ಸರ್, ಫೇಸು ಫೇಸು ಫೇಸು. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ, ಡಿಸ್ಪ್ಲೇಸ್ಮೆಂಟ್ is taken along y axis. In x axis I am taking theta. ಈಗ theta ಫೇಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಒನ್ ಆಸಿಲೇಷನ್ ನ 360 ಡಿಗ್ರಿ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಇಲ್ಲಿರ್ಬೇಕಾದ್ರೆ 0 ಅಂತ ಅನ್ಕೊಳ್ಳಿ. ಇದು ಈಕ್ವಿಲಿಬ್ರಿಯಂ ಪೊಸಿಷನ್, ಇದು 0 ಡಿಗ್ರಿ. ಇದೆಷ್ಟಾಗತ್ತೆ? ಪ್ಲಸ್ ಎಲ್ಲೋದ್ರೆ ಏನಾಗತ್ತೆ? ದಿಸ್ ಇಸ್ π/2. ಮತ್ತೆ ವಾಪಸ್ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಬಂದ್ರೆ ಪೈ ಆಗತ್ತೆ. ಮತ್ತೆ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ಗೆ ಬಂದ್ರೆ 3π/2. ದಿಸ್ ಇಸ್ ಮೈನಸ್ ಎ. ಈಗ ಇದನ್ನ ಡಿಸ್ಪ್ಲೇಸ್ಮೆಂಟ್ ಪ್ಲಾಟ್ ಮಾಡಿದ್ರೆ ಸೊ ಈ ತರ ಆಗತ್ತೆ. 0 ಮ್ಯಾಕ್ಸಿಮಮ್ ಪೊಸಿಷನ್ಗೆ ಹೋದಾಗ ಆಂಗಲ್ ಇದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ? ಪ್ಲಸ್ ಎ. ಇದು ಎ ಇರುತ್ತೆ. ಮಿನಿಮಮ್ ಪೊಸಿಷನ್ಗೆ ಹೋದಾಗ ಮೈನಸ್ ಎ ಇರುತ್ತೆ. ಈ ಆಂಗಲ್ ಎಷ್ಟು? π/2. ಸೊ ಅದಕ್ಕಿಂತ ಮೊದಲು ನೋಡೋಣ, ಒನ್ ಕಂಪ್ಲೀಟ್ ಆಸಿಲೇಷನ್ ಆಯ್ತು ಅಂದ್ರೆ ಈ ಪಾರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಗಿ ಮೇಲೆ ಹೋಗಿ ಮತ್ತೆ ಡೌನ್ ಬಂದು ಮತ್ತೆ ಇಲ್ಲಿಗೆ ಬಂದ್ರೆ ಈ ಕರ್ವ್ ಈ ತರ ಬಂತು. ಈ ಆಂಗಲ್ ನ ಕಂಪ್ಲೀಟ್ 0 ಇಂದ 360, ಇದನ್ನ 2π ಅಂತ ಕರಿತೀನಿ. ಅದ್ರಲ್ಲಿ ಅರ್ಧ ಇಲ್ಲಿಂದ ಸ್ಟಾರ್ಟ್ ಆಗಿ ಮೇಲೆ ಹೋಗಿ ಮತ್ತೆ ಇಲ್ಲಿಗೆ ಬಂದ್ರೆ ಎಷ್ಟಾಯ್ತು? π. ಮತ್ತೆ ಅದ್ರಲ್ಲಿ ಅರ್ಧ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಹೋಗಕ್ಕೆ ಎಷ್ಟಾಯ್ತು? π/2. ಆಯ್ತಾ? 0 π/2 π. ಮತ್ತೆ ಇಲ್ಲಿ ಬಂದಾಗ 3π/2 2π. ಇಟ್ ಗೋಸ್ ಆನ್. ಅದೇ ತರ ಕಂಟಿನ್ಯೂ ಆಗ್ತಾ ಇರತ್ತೆ. π/2 2π/2 3π/2 4π/2 5π/2 6π/2 7π/2 8π/2 ಮುಂದೆ ಹಾಗೆ ಹೋಗ್ತಾ ಇರತ್ತೆ. ಅರ್ಥ ಆಯ್ತಾ? ಬೇಸಿಕ್ಸ್ ನೀಟ್ ಎಕ್ಸಾಮ್ಗೆ ಬೇಕಿರೋದು ಬೇಸಿಕ್ಸ್. ಇಲ್ಲಿಂದ ಕ್ವಶನ್ಸ್ ತೆಗೆದಿದ್ದಾನೆ 2022 ನೀಟ್ ಎಕ್ಸಾಮ್ ಅಲ್ಲಿ. ಫೇಸ್ ಮೇಲೆ ಕ್ವಶನ್ಸ್ ತೆಗೆದಿದ್ದಾನೆ, ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಪಕ್ಕಾ? ಕ್ಲಿಯರ್? ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಇಸ್ ಇಟ್ ಕ್ಲಿಯರ್? ಓಕೆ. We will continue.
So next we will see the mathematical. So of course we know already the mathematical equation, the mathematical equation of SHM, mathematical equation of SHM. Any function which is in the form of f of t is equals to a sine of omega t plus phi or theta naught, or any function which is in the form of f of t is equals to a cos of omega t plus phi. ಈ ತರ ಇರ್ತಕ್ಕಂಥ ಫಂಕ್ಷನ್ಸ್ ಇದ್ರೆ ಅಂದ್ರೆ ಯಾವುದಾದ್ರೂ ಒಂದು ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಈ ಈಕ್ವೇಶನ್ ಪ್ರಕಾರ ಇದ್ರೆ ಅಂತ ಡಿಸ್ಪ್ಲೇಸ್ಮೆಂಟ್ಸ್ನ ನಾವೇನಂತ ಕರಿತೀವಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಸೊ ಸೈನ್ ಯಾವಾಗ ತಗೋಬೇಕು, ಕಾಸ್ ಯಾವಾಗ ತಗೋಬೇಕು ಅಂತ ಗೊತ್ತಿದೆ ಅಂತ ಅನ್ಸುತ್ತೆ. ಸಿಂಪ್ಲಿಸಿಟಿಗೆ ನಾನು if the function is starting from equilibrium position, ಸೈನ್ ಫಂಕ್ಷನ್ ತರ ವೇರಿ ಆಗ್ತದೆ ಅದನ್ನ y ಅಂತ ಅನ್ಕೊಂತೀನಿ. ಅದೇ ಯಾವುದಾದ್ರೂ ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ಪೊಸಿಷನ್ ಇಂದ ಸ್ಟಾರ್ಟ್ ಆಗ್ತಿದೆ ಅದನ್ನ x ಅಂತ ಅನ್ಕೊಂತೀನಿ. x and y ಆರ್ ಅವರ್ ಚಾಯ್ಸ್. ಇದನ್ನೇ x ತಗೋಬೇಕು, ಇದನ್ನೇ y ತಗೋಬೇಕು ಅಂತ ರೂಲ್ ಏನಿಲ್ಲ. ಇದನ್ನ ಬೇಕಾದ್ರೆ y ತಗೊಂಡು ಇದನ್ನ ಬೇಕಾದ್ರೆ x ತಗೋಬಹುದು. ಇಟ್ಸ್ ಆಲ್ ಅವರ್ ಚಾಯ್ಸ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದೀಸ್ ಟರ್ಮ್ಸ್. ದಿಸ್ ಇಂಡಿಕೇಟ್ಸ್, ವಾಟ್ ಡಸ್ ದಿಸ್ ಇಂಡಿಕೇಟ್ಸ್? ಈಗ ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ಪಾರ್ಟಿಕಲ್ ಎಸ್ ಎಚ್ ಎಂ ಆಗ್ತಿದೆ ಅಂತ ಅಂದ್ರೆ, ಸೊ ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಅನ್ಕೊಳ್ಳೋಣ. ಇದು ಪ್ಲಸ್ ಎ, ಇದು ಮೈನಸ್ ಎ, ಸಾರಿ ಮೈನಸ್ ಎ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಹೋಗಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಬಂದ್ರೆ ಒನ್ ಆಸಿಲೇಷನ್. ಸಪೋಸ್ ಪಾರ್ಟಿಕಲ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಇಲ್ಲಿಂದ ಪ್ಲಸ್ ಎ ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ದೆನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆಗೆ ಬಂದು ಇಲ್ಲಿ ಬಂದ್ರೆ ಅದನ್ನ ಒನ್ ಆಸಿಲೇಷನ್ ಅಂತ ಕರಿತೀವಿ. ಇದ್ರ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಗಿವೆನ್ ಬೈ ದಿಸ್ ಈಕ್ವೇಶನ್. ಈಕ್ವಿಲಿಬ್ರಿಯಂ ಇಂದ ಸ್ಟಾರ್ಟ್ ಆದ್ರೆ ಅದ್ರ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ತರ ಇರುತ್ತೆ ಈ ಈಕ್ವೇಶನ್ ಪ್ರಕಾರ. ಇಲ್ಲಿ ನೋಡಿ, ದಿಸ್ ಇಸ್ ಈಕ್ವಿಲಿಬ್ರಿಯಂ ಪೊಸಿಷನ್. ದಿಸ್ ಎಕ್ಸ್ ಇಂಡಿಕೇಟ್ಸ್, ಅಸ್ಯೂಮ್ ದಿಸ್ ಪಾರ್ಟಿಕಲ್ ಇಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಮೂವ್ ಆಗ್ತಾ ಇದೆ, ನಿಲ್ಸಿಲ್ಲ, ಜಸ್ಟ್ ಸ್ನ್ಯಾಪ್ ಶಾಟ್ ತೆಗೆದು ಅಲ್ಲಿ ಮೆಚ್ಚಿದ್ದೀನಿ. ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಇದು ಡಿಸ್ಪ್ಲೇಸ್ಮೆಂಟ್, ಅಂದ್ರೆ ಇದು ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಈಕ್ವಿಲಿಬ್ರಿಯಂ ಪೊಸಿಷನ್ ನ 0 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಯಾಕೆ ಅಸ್ಯೂಮ್ ಮಾಡ್ಕೋಬೇಕು? ಇದೇನಾದ್ರೂ ವ್ಯಾಲ್ಯೂ ಆಗಿರ್ಬೋದಲ್ಲ, ಅದ್ರ ಬೇಸ್ ಮೇಲೆ 2022 ಅಲ್ಲಿ ಒಂದು ಕ್ವಶನ್ ಬಂದಿದೆ, ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಪ್ಲಸ್ ಎ ಮೈನಸ್ ಎ, ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಪ್ಲಸ್ ಎ, ಇಟ್ ಗೋಸ್ ಆನ್. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಇಲ್ಲಿಂದ ಅದನ್ನ ಈ ಟರ್ಮ್ ಇಂಡಿಕೇಟ್ ಮಾಡುತ್ತೆ, ಎಕ್ಸ್. ದಿಸ್ ಇಂಡಿಕೇಟ್ಸ್ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ? ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈಕ್ವಿಲಿಬ್ರಿಯಂ ಪೊಸಿಷನ್. ಫ್ರಮ್ ಈಕ್ವಿಲಿಬ್ರಿಯಂ ಪೊಸಿಷನ್. ಈಕ್ವಿಲಿಬ್ರಿಯಂ ಪೊಸಿಷನ್. ಈ ಎ ಏನು? ವಾಟ್ ಇಸ್ ದಿಸ್ ಎ ಕಾಲ್ಡ್ ಆಸ್? ಎ ಫಾರ್ ಆಪಲ್ ಸರ್ ಅಲ್ಲ. ಎ ಫಾರ್ ಆಪಲ್ LKG ಅಲ್ಲಿ, ಅದೇ ಫಸ್ಟ್ PUC ಅಲ್ಲಾರೆ ಎ ಫಾರ್ ಆಂಪ್ಲಿಟ್ಯೂಡ್. ವಾಟ್ ಈಸ್ ದಿಸ್? ಕಾಸ್ ಫಂಕ್ಷನ್, ದ ಆಸಿಲೇಟಿಂಗ್ ಫಂಕ್ಷನ್. ಆಸಿಲೇಟ್ ಮಾಡೋದು ಅದೇ ತಾನೆ, ಬರೀ y = x ಅಂದ್ರೆ ಫಿಕ್ಸ್ ಆಗ್ತಾ ಇತ್ತು, ಕಮ್ಮಿ ಆಗಬೇಕು ಜಾಸ್ತಿ ಆಗಬೇಕು ಅದು ಈ ಟರ್ಮ್ ಟೇಕ್ ಕೇರ್ ಮಾಡುತ್ತೆ. ವಾಟ್ ಈಸ್ ದಿಸ್? ಒಮೆಗಾ ಟಿ. ಒಮೆಗಾ ಇಸ್ ಕಾಲ್ಡ್ ಆಸ್ angular frequency. ಈ ಟಿನ ಟೈಮ್ ಅಂತ ಕರಿತೀವಿ. ಟೈಮ್ ಅಂದ್ರೆ ನಮ್ಮ ಸ್ಟಾಪ್ ವಾಚ್ ಅಲ್ಲಿ ಎಷ್ಟು ತೋರಿಸಿದ್ರೆ, ನಾವು ಕ್ಲಾಕ್ ನ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಎಷ್ಟು ಟೈಮ್ ತೋರಿಸಿದೆ ಅದು ಟೈಮ್ ಟಿ. ಸೊ ಒಮೆಗಾ ಕ್ಯಾನ್ ಬಿ ರಿಟರ್ನ್ ಆಸ್ 2π/T. ದಿಸ್ ಟಿ ಇಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಅದು ಕಾನ್ಸ್ಟೆಂಟ್. ಈ ಟೈಮ್ ಬಂದು ಟಿ, ಸ್ಮಾಲ್ ಟಿ ಬಂದು ಟೈಮ್ ಇನ್ ದ ಸ್ಟಾಪ್ ವಾಚ್. ಅಂದರೆ ನಾವು ಆಸಿಲೇಟ್ ಮಾಡುವಾಗ ಸ್ಟಾಪ್ ವಾಚ್ ಅಲ್ಲಿ ಎಷ್ಟು ಟೈಮ್ ತೋರಿಸ್ತಿದೆ, ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಎಷ್ಟು ಟೈಮ್ ಆಗ್ತಿದೆ, ದಟ್ ಈಸ್ ಇಂಡಿಕೇಟೆಡ್ ಬೈ ದಿಸ್ ಸ್ಮಾಲ್ ಟಿ. ಅದೇ ಏನಾದರೂ ಕ್ಯಾಪಿಟಲ್ ಟಿ ಅಂದರೆ ಇಟ್ ಈಸ್ ಅ ಟೈಮ್ ಪೀರಿಯಡ್. ಅಂದರೆ ಒನ್ ಆಸಿಲೇಷನ್ಗೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಇಟ್ ಈಸ್ ಎ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸಿಸ್ಟಮ್. ಹೌದಾ? ಕೊಟ್ಟಿರ್ತಕ್ಕಂಥ ಸಿಸ್ಟಮ್ಗೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಫೆಲೋ? ಇನಿಷಿಯಲ್ ಫೇಸ್ ಹಂಗಂದ್ರೆ ಏನು ಆಲ್ರೆಡಿ ಹೇಳಿದ್ದೀನಿ. ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಆಂಗಲ್ ಎಷ್ಟಿದೆ?
90ನ ಅಲ್ಲ, ಕಾಸ್ ಫಂಕ್ಷನ್ ತಗೊಂಡ್ರೆ ಇದು 0, ಕಾಸ್ ಫಂಕ್ಷನ್ ತಗೊಂಡ್ರೆ ಇದು 0 ಆಗತ್ತೆ, ಇದು 90 270 ಸಾರಿ 180 270 360. ಅದೇ ಸೈನ್ ಫಂಕ್ಷನ್ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ದಟ್ ಈಸ್ 90. ಪ್ರಾಬ್ಲಮ್ಸ್ ಮಾಡಿದಾಗ ಐಡಿಯಾ ಬರುತ್ತೆ, ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ. ಓಕೆ, ಸೊ ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್. ಸೊ ಒನ್ ಥಿಂಗ್ ಅಂತೂ ಕನ್ಫರ್ಮ್ ಆಯಿತು, ಒಂದು ಡಿಸ್ಪ್ಲೇಸ್ಮೆಂಟು SHM ಆಗಬೇಕಾದ್ರೆ ಕಂಡೀಷನ್ ಏನು? ಇಟ್ ಶುಡ್ ಬಿ ಎ ಸೈನೋಸಾಯ್ಡಲ್ ಫಂಕ್ಷನ್, ಇಟ್ ಶುಡ್ ಬಿ ಅ ಪಿರಿಯಾಡಿಕ್, it should be a periodic, it should be oscillatory, and it should be a sinusoidal function when you plot the displacement versus time. Anta displacement na ನಾವು simple harmonic motion ಅಂತ ಕರೀತೀವಿ. ಸೊ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಈಸ್, ಸೊ ಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯಾವಾಗ ಯೂಸ್ ಮಾಡಿದ್ದೀವಿ? ಪ್ಲಸ್ ಎ ಇಂದ ಸ್ಟಾರ್ಟ್ ಮಾಡಿದಾಗ 0 ಆಯಿತು, ಇನಿಷಿಯಲ್ ಫೇಸ್ 0 ಆಯಿತು. ಸಪೋಸ್ ಇದೇ ಫಂಕ್ಷನ್ನ ಯೂಸ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳಿ, you have to introduce certain phase. ಇದನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. ನೋಟ್ ಮಾಡ್ಕೊಳ್ಳಿ, ರಿಮೂವ್ ಮಾಡ್ತಿದ್ದೀನಿ. ರೆಡಿ? ಎಸ್. ಓಕೆ, ಸೊ ಈಗ ಇದನ್ನ ಯಾವ ಥರ ವಿಜುವಲೈಸ್ ಮಾಡ್ಕೊಳ್ಳೋದು? ಅದೇ ಪಾರ್ಟಿಕಲ್ ತಗೊಂತೀನಿ ವಿಚ್ ಈಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇನ್ ಸಮ್ ಆಕ್ಸಿಸ್, ಯಾವುದೋ ಒಂದು ಆಕ್ಸಿಸು, ಅದನ್ನು ನಾನು ವೈ ಅಂತ ಅನ್ಕೊತೀನಿ. ಯಾರು ರಿಸ್ಟ್ರಿಕ್ಟ್ ಮಾಡಿಲ್ಲ ತಾನೆ, ಇದು ನೆಕ್ಸ್ ಅಂತಲೇ ತಗೋಬೇಕು. ಹಿಂಗೆ ನೋಡಿ, ಅದು ಎಕ್ಸ್ ಆಗತ್ತೆ, ಇದು ವೈ ಆಗತ್ತೆ, ಸಾರಿ. ಸೊ ದಿಸ್ ಈಸ್ ಪ್ಲಸ್ ಎ, ದಿಸ್ ಈಸ್ ಮೈನಸ್ ಎ, ದಿಸ್ ಈಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ಆ್ಯಂಡ್ ದಿಸ್ ಈಸ್ ವೈ ಈಸ್ ಈಕ್ವಲ್ ಟು 0. ಅಂದರೆ ಇದು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ದೆನ್ ವೆನ್ ಇಟ್ ಕಮ್ಸ್ ಹಿಯರ್ y is equal to ಪ್ಲಸ್ ಎ, ಕಾಣಿಸ್ತಿದೆಯಾ? ಎಸ್. y is equals to ಮೈನಸ್ ಎ. ಲೆಫ್ಟ್ ಸೈಡ್ ಬಂದಾಗ ಒಂದು ಪಾರ್ಟಿಕಲ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿಂದ ಸ್ಟಾರ್ಟ್ ಆಗಬೇಕಾದ್ರೆ ಟೈಮ್ 0 ಇದೆ, ಟೈಮ್ t is equal to 0. ಟೈಮ್ t is equal to 0 ಇದ್ದಾಗ phase 0 ಇದೆ, total term 0 ಇದೆ, sin theta is 0, therefore the displacement is 0. When you start the timer, this particle moves forward, this value of the function is rising from 0 to plus a. ಅರ್ಥ ಆಗಿಲ್ವಾ? ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ರೈಸ್ ಆಗುತ್ತೆ ಫಂಕ್ಷನ್, ಎಲ್ಲಿವರೆಗೂ ರೈಸ್ ಆಗುತ್ತೆ? ಪ್ಲಸ್ ಎ ವರೆಗೂ ರೈಸ್ ಆಗುತ್ತೆ. ಅಲ್ಲಿ ಪಾರ್ಟಿಕಲ್ ಇಲ್ಲಿರುತ್ತೆ. ಅರ್ಥ ಆಯ್ತಾ? ಅಗೈನ್ ಕಮಿಂಗ್ ಬ್ಯಾಕ್, ಅಗೈನ್ ಗೋಯಿಂಗ್ ಹಿಯರ್, ಅಗೈನ್ ಕಮಿಂಗ್ ಬ್ಯಾಕ್. One oscillation 360, damar, one oscillation. 0, 90, 180, 270, 360, one oscillation. Next 90, 180, 270, 360, another oscillation. Again one more curve. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಈಗ ಸಪೋಸ್ ನಾನು ಸೈನ್ ಫಂಕ್ಷನ್ನೇ ಯೂಸ್ ಮಾಡಬೇಕು, ಬಟ್ ಟೈಮ್ t is equal to 0 ಇದ್ದಾಗ ಪಾರ್ಟಿಕಲ್ ಆಲ್ರೆಡಿ ಇಲ್ಲಿದೆ. ಈಗ ಕನ್ಫ್ಯೂಷನ್. ಸರ್ ಇಲ್ಲ ಸರ್, ನಾನು ಸೈನ್ ಫಂಕ್ಷನ್ನೇ ಯೂಸ್ ಮಾಡಬೇಕು, ಬಟ್ ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್ ಪ್ಲಸ್ ಎ ಇಂದ ಸ್ಟಾರ್ಟ್ ಆಗ್ತದೆ. ಐ ಹೇಟ್ ಕಾಸ್ ಫಂಕ್ಷನ್, ನಾನು ಸೈನ್ ಫಂಕ್ಷನ್ನೇ ತಗೋಬೇಕು, ನಂಗೆ ಇಷ್ಟ ಇಲ್ಲ ಕಾಸ್ ಫಂಕ್ಷನ್, ಸೈನ್ ಫಂಕ್ಷನ್ನೇ ಬೇಕು. ಏನು ಮಾಡೋದು? ಎಲ್ಲದಕ್ಕೂ ಪರಿಹಾರ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಇನಿಷಿಯಲ್ ವ್ಯಾಲ್ಯೂ 0, ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಇನಿಷಿಯಲ್ ಫೇಸ್ 90. ಸೊ ಇದೇ ಟರ್ಮ್ನ ಯೂಸ್ ಮಾಡೋಣ. y is equals to, ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ನಾನು ಸೈನ್ ಫಂಕ್ಷನ್ನೇ ಯೂಸ್ ಮಾಡ್ಬೇಕು, ಬೇರೆ ಯಾವುದು ಬೇಡ ನನಗೆ. ಸಣ್ಣ ಮಕ್ಕಳ ಥರ ಹಠ ಹಿಡ್ದಿದ್ದೀರಿ, ಏನು ಮಾಡೋದು? ಲೆಟ್ ಅಸ್ ಸಿ y is equals to a sin of omega t plus 0. ಆಲ್ರೆಡಿ ಇತ್ತು, ಸುಮ್ಮನೆ ಏನಕ್ಕೆ ಬರೆದ್ರೆ ಸರ್? ಟೈಮ್ ವೇಸ್ಟು, ಇಂಕ್ ವೇಸ್ಟು. ಓಕೆ, ನೋಡಲಿಲ್ಲ, ಸಾರಿ. ಪಾರ್ಟಿಕಲ್ ಇಲ್ಲಿದೆ, ಟೈಮ್ 0 ಇದೆ. ಟೈಮ್ 0 ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಪ್ಲಸ್ ಎ ಇದೆ. ಅಂದರೆ ಟೈಮ್ 0, ಈ ಫಂಕ್ಷನ್, ಈ ಟರ್ಮ್ 0 ಇದ್ದಾಗ ಈ ಪೂರ್ತಿ ವ್ಯಾಲ್ಯೂ 1 ಬರಬೇಕು, ಪ್ಲಸ್ ಎ ಬರಬೇಕು. ಅಂದರೆ ಈ ವ್ಯಾಲ್ಯೂ 1 ಬರಬೇಕು, ಈ ಪೂರ್ತಿ ವ್ಯಾಲ್ಯೂ ಪ್ಲಸ್ ಎ ಬರಬೇಕು. ಆ ಥರ ಒಂದು ಆ್ಯಂಗಲ್ 5 ಯೋಚನೆ ಮಾಡಿ. 5 ನೋಡಿ ಇಲ್ಲಿ, y is equals to, ನಾನು ಹೇಳ್ತಿರೋದು y at t is equals to 0 is equals to a sin of omega into 0 plus pi by 2. ಇಲ್ಲಿ ನೋಡಿ, ಟೈಮ್ t is equal to 0 ಇದ್ದಾಗ ಇನಿಷಿಯಲಿ ಆಲ್ರೆಡಿ ಮುಂದಕ್ಕೆ ಹೋಗಿ ನಿಂತಿದೆ. ಅರೇ, ಅರ್ಥ ಆಯ್ತಾ? ಟೈಮ್ t is equal to 0 ಇದ್ದಾಗ ಇದು ಇಲ್ಲಿಂದ ಸ್ಟಾರ್ಟ್ ಆಗ್ತಿಲ್ಲ, ಆಲ್ರೆಡಿ ಇಲ್ಲಿ ಹೋಗಿ ನಿಂತಿದೆ.
ಆ ಆಂಗಲ್ ಎಷ್ಟು 90, ಅದನ್ನ ಇಲ್ಲಿ ಫಿಟ್ ಮಾಡಿ. ಬಂತಾ? ಎಸ್, ನೋಡಿ ಇಲ್ಲಿಗೆ ಬರತ್ತಾ? t is equal to 0 ಇತ್ತು, ಈ ಫಂಕ್ಷನ್ ವ್ಯಾಲ್ಯೂ ಏನಾಯ್ತು? sin 90, 1 ಇಂಟು ಎ. ಈವನ್ 0 ಇದ್ದಾಗ ಇದು ಪ್ಲಸ್ ಎ ಅಲ್ಲಿದೆ. ಸರ್ ಸಾಕು ಆಯ್ತಾ? ಸಪೋಸ್ ಇನ್ನೂ ಒಂದು ಕೇಸ್ ಇದೆ, ಇದು ಅರ್ಥ ಆಯ್ತಾ? ಆಗಿಲ್ಲ ಅಂದ್ರೆ ರಿವೈಂಡ್ ಮಾಡಿ ಒಂದ್ಸತಿ ನೋಡಿ. ಇನ್ನೊಂದು ಕೇಸ್ ತಗೊಂತೀನಿ ನೋಡಿ. ಸೇಮ್ particle is oscillating in between plus a and minus a. Particle is starting from equilibrium position. ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಿದೆ at t is equal to 0. ಬಟ್ ಟೈಮ್ನ ಸ್ಟಾರ್ಟ್ ಮಾಡಿದಾಗ ಇದು ಈ ಕಡೆಗೆ ಹೋಗಲ್ಲ, ಈ ಕಡೆಗೆ ಹೋಗಕ್ಕೆ ರೆಡಿ ಆಗಿ ಕೂತಿದೆ, ಕಾಲ್ ಕರಿತಾ ಕೂತಿದೆ. ಟೈಮ್ನ ಸ್ಟಾರ್ಟ್ ಮಾಡಿ ನಾನು ಈ ಕಡೆಗೆ ಬಂದ್ಬಿಡ್ತೀನಿ. ಅರ್ಥ ಆಯ್ತಾ? ಈಗ ಟೈಮನ್ನು ಸ್ಟಾರ್ಟ್ ಮಾಡಿದ್ರೆ ಪಾರ್ಟಿಕಲ್ ಈ ಕಡೆಗೆ ಹೋಗಲ್ಲ, ಈ ಕಡೆಗೆ ಬರುತ್ತೆ. ಇಫ್ ಯು ಪ್ಲಾಟ್ ದ ಗ್ರಾಫ್ ಆಫ್ ಟೈಮ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್, ಈಗ ಕರ್ವ್ ಈ ಕಡೆಗೆ ಹೋಗಲ್ಲ, ಕರ್ವ್ ಈ ಕಡೆಗೆ ಹೋಗುತ್ತೆ, ಈ ಕಡೆಗೆ ಡೌನ್ ಸೈಡ್ ಹೋಗುತ್ತೆ, ಯಾಕಂದ್ರೆ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಇದು ಆಲ್ರೆಡಿ ಅರ್ಧ ಆಸಿಲೇಷನ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದೆ. ಹಾಗಾದ್ರೆ ಇದ್ರ ಫೇಸ್ ಏನು? 0 ಅಲ್ಲ, 180. ಅರ್ಧ ಆಸಿಲೇಷನ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದೆ. ಈಗ ನಾನು ಈ ಕೇಸ್ಗೆ ಬರೀತೀನಿ. y at t is equal to 0 is equals to a sine of omega into 0 plus pi. ಸರ್ ಅವಾಗ್ಲೇನು ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಸ್ಟಾರ್ಟ್ ಆಗಿತ್ತು ಫಸ್ಟ್ ಕೇಸ್, ಪ್ರೀವಿಯಸ್ ಆವಾಗಲೇ ನೆನಪಾಯ್ತಾ? ಬಟ್ ಆವಾಗಲೇ ಟೈಮ್ನ ಸ್ಟಾರ್ಟ್ ಮಾಡಿದೆ ರೆಡಿ ಟು ಮೂವ್ ಟುವರ್ಡ್ಸ್ ರೈಟ್ ಸೈಡ್. ಬಟ್ ಈಗ ಇಟ್ ಈಸ್ ರೆಡಿ ಟು ಮೂವ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಈ ಕಡೆಗೆ ಬರಕ್ಕೆ ರೆಡಿ ಆಗಿದೆಯಾ? ಕಾಲ್ ಕೆರಿತಾ? ಈ ಕಡೆಗೆ ಬರಕ್ಕೆ ರೆಡಿ ಆಗಿದ್ರೆ ಫೇಸ್ 180, ಆ ಕಡೆ ಹೋಗಕ್ಕೆ ರೆಡಿ ಆಗಿ ಕೂತಿದ್ರೆ ಅದ್ರ ಫೇಸ್ ಎಷ್ಟು? 0. ಈಗ ಇದ್ದು ಇನಿಷಿಯಲ್ ಫೇಸ್ ಎಷ್ಟು? ಆಯ್ತಾ? ಡನ್ ಅಂಡ್ ಡಸ್ಟೆಡ್. ರಿಮೂವ್ ಮಾಡ್ತಿದ್ದೀನಿ. ಎಸ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ತುಂಬಾ ಸಿಂಪಲ್ ಆಗಿದೆ. ಒಂದ್ಸತಿ ಅರ್ಥ ಮಾಡ್ಕೊಂಬಿಡಿ, ಎಂತೆಂಥ ಪ್ರಾಬ್ಲಮ್ಸ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಆ ಬೇಸಿಕ್ ಟ್ರಿಕ್ ಇದೆಯಲ್ಲ, ಯಾವಾಗ ಸೈನ್ ತಗೋಬೇಕು, ಯಾವಾಗ ಕಾಸ್ ತಗೋಬೇಕು, ಯಾವಾಗ ಫೇಸ್ ತಗೋಬೇಕು, ಇನಿಷಿಯಲ್ ಫೇಸ್ ತಗೋಬೇಕು, ಎಸ್ ತಗೋಬೇಕು, ಅದನ್ನು ಅರ್ಥ ಆದರೆ ಬಿಲೀವ್ ಮೀ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ಎನಿ ಕೈಂಡ್ ಆಫ್ ಕ್ವಶನ್. ಇದ್ರ ಮೇಲೆ ಯಾವುದೇ ಕ್ವಶನ್ ಕೊಡಲಿ ಆಗತ್ತೆ. ಅರ್ಥ ಆಯ್ತಾ? ಎಸ್, ಯು ವಿಲ್ ಸಿ. Okay, so let us see what are the basic function to represent SHM. F of t is equals to a sine of omega t plus phi. ಅಥವಾ ಇನ್ನೊಂದಿದೆ, f of t is equals to a sine of omega t plus phi. ಕಾಣಿಸ್ತಿದೆಯಾ? ಎಸ್, ಕಾಣಿಸ್ತಿದೆ. ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೈನ್ ಅನ್ನು ಮತ್ತೆ ಸೈನೇ ಬರ್ನ, ಇದು ಕಾಸ್. Sorry. I'm very sorry. ಓಕೆ, ಯಾವುದಾದ್ರೂ ಎರಡು ಯೂಸ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ಸಿಚುವೇಶನ್, ಡಿಪೆಂಡಿಂಗ್ ಆನ್ ಯುವರ್ ಇಂಟ್ರೆಸ್ಟ್. ಇಲ್ಲಿ ಫೈನ ಫಿಟ್ ಮಾಡಿ ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಆಯ್ತಾ? ಬನ್ನಿ ನೆಕ್ಸ್ಟ್ ನೋಡೋಣ. ಯೂಸ್ ಮಾಡಿದ್ರೆ ಇದನ್ನ ಮಾಡ್ಬೋದು. ಸರ್ ನಂಗೆ ಎರಡೂ ಇಷ್ಟ. ಐ ಲವ್ ಬೋತ್ ಸೈನ್ ಫಂಕ್ಷನ್ ಅಂಡ್ ಕಾಸ್ ಫಂಕ್ಷನ್. ಅದನ್ನ ಎರಡೂ ಯೂಸ್ ಮಾಡಿ ನಾನೇನಾದರೂ ಮಾಡ್ಬೋದು. ಅದನ್ನೇ ಜೀನ್ ಬ್ಯಾಪ್ಟಿಸ್ಟ್ ಫೋರಿಯರ್ ಅಂತಕ್ಕಂಥ ಸೈಂಟಿಸ್ಟ್ ಸಜೆಸ್ಟ್ ಮಾಡಿದ. ಯು ಕ್ಯಾನ್ ರೆಪ್ರೆಸೆಂಟ್ ಎನಿ ಪಿರಿಯಾಡಿಕ್ ಫಂಕ್ಷನ್. ಇಸ್ ದಿಸ್ ಅ ಪಿರಿಯಾಡಿಕ್ ಫಂಕ್ಷನ್? ಹೌದು ತಾನೆ? ದಿಸ್ ಇಸ್ ಎ ಪಿರಿಯಾಡಿಕ್ ಫಂಕ್ಷನ್. ಯಾವುದಾದ್ರೂ ಪಿರಿಯಾಡಿಕ್ ಫಂಕ್ಷನ್ ನೀವು ಕಾಂಬಿನೇಷನ್ ಆಫ್ ಸೈನ್ ಅಂಡ್ ಕೊಸೈನ್ ಫಂಕ್ಷನ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದಿಸ್ ಒನ್, ಇದನ್ನ ತಗೊಂತೀನಿ. ಸೊ ಈ ಪ್ಲೇಸಲ್ಲಿ y ಅಂತ ತಗೊಂತೀನಿ ಕನ್ವೀನಿಯಂಟ್ಗೆ. ಜಸ್ಟ್ y is equals to a sine of omega t plus phi. ಸೊ phi ಅಂದ್ರೆ ಏನು? ಇನಿಷಿಯಲ್ ಫೇಸ್. ಒಮೆಗಾ ಅಂದ್ರೆ 2π by capital T. ಸೊ ಬರ್ದ್ಬಿಡ್ತೀನಿ ಬೇಕಾದ್ರೆ ಒಮೆಗಾ is equals to 2π by capital T. ಇದನ್ನ ಬೇಕಾದ್ರೆ 2πf ಅಂತಾನೂ ಕರೀತಾರೆ. ಆಂಗುಲರ್ ಫ್ರೀಕ್ವೆನ್ಸಿ omega is equal to 2π by capital T. 1/t is called as f. Then phi is called as initial phase. ಇದೊಂದು ಕಾನ್ಸ್ಟೆಂಟ್ ಆಗಿದೆ, ಇದು ಕಾನ್ಸ್ಟೆಂಟ್, ಬಟ್ ಟಿ ವೇರಿಯಬಲ್, ಸ್ಮಾಲ್ ಟಿ ವೇರಿಯಬಲ್. ಓಕೆ, ಸೊ ಈಗ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ.
sin A cos B plus cos A sin B. Y is equals to A sin of A common ತೆಗಿತೀನಿ, sin of A plus B sin A omega t cos B cos phi plus cos A sin B cos of omega t into sin phi. खेल खत्म, दुकान बंद. ಆಯ್ತಾ? ಈಗ a ನ ಒಳಗಡೆ ತಗೊಂತೀನಿ. y is equals to a sin of omega t. ಸೊ ಸ್ವಾಪ್ ಮಾಡ್ಕೊಂತೀನಿ, ಟರ್ಮ್ಸ್ ನ ಸ್ವಾಪ್ ಮಾಡ್ಕೊಂತೀನಿ ಜಸ್ಟ್ ಫಾರ್ ಮ್ಯಾಥಮೆಟಿಕ್ಸ್. a cos of phi into sin of omega t plus a sin of phi into cos of omega t. y is equals to small a sin of omega t plus small b cos of omega t. ಸಿಂಪಲ್ ಇದೆಯಾ? ನೋಡಿ ಕ್ವಶನ್ ಕೊಡ್ತೀನಿ, ಈಗ ಕ್ವಶನ್ ಕೊಡ್ತೀನಿ, ಹಾಗೆ ನೋಡ್ತಾ ಇರಿ. 2022 ನೀಟ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಎಕ್ಸಾಕ್ಟ್ಲಿ ಅಲ್ಲ, ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಕೊಡ್ತೀನಿ. y is equals to a sin omega t plus b cos omega t. ನೋಡಿ ಈ ತರ ಇದ್ದಿದ್ದ ಫಂಕ್ಷನ್ ನ ಈ ತರ ಚೇಂಜ್ ಮಾಡಿಬಿಟ್ವಿ. ಅಗೇನ್ ಇಟ್ ಈಸ್ ಎ ಸೈನ್ ಅಂಡ್ ಕೊಸೈನ್ ಫಂಕ್ಷನ್, ಸೈನೋಸಾಯ್ಡಲ್ ಫಂಕ್ಷನ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಮತ್ತೆ ಸೈನೋಸಾಯ್ಡಲ್ ಫಂಕ್ಷನ್ ತರಿಸಬಹುದು. ವೇರ್ a is equals to a cos phi and b is equals to ಈ b ಇದೆಯಲ್ಲ, b is equals to a sin phi, a sin of phi. ಸರ್ ಹಾಗಾದ್ರೆ ಯಾವ್ದಾದ್ರೂ ಒಂದು ಫಂಕ್ಷನ್ ಈ ತರ ಇದ್ರೆ, ಯಾವ್ದಾದ್ರೂ ಒಂದು ಡಿಸ್ಪ್ಲೇಸ್ಮೆಂಟ್ ಫಂಕ್ಷನ್, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಫಂಕ್ಷನ್ ಈ ತರ ಇದ್ರೆ, ಇಸ್ ದಟ್ SHM? ಹೌದು, ಇದು ಕೂಡ SHM ಆಗಿರುತ್ತೆ. ಇದ್ರದ್ದು ಆಂಪ್ಲಿಟ್ಯೂಡ್ ಎಷ್ಟಾಗಿರುತ್ತೆ? ಸೇಮ್ ಆಸ್ ದಿಸ್ ಒನ್. ಈಗ ಈ ತರ ಫಂಕ್ಷನ್ ಇದ್ರೆ ಇದ್ರದ್ದು ಆಂಪ್ಲಿಟ್ಯೂಡ್ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಇಲ್ಲಿಂದ ಇಲ್ಲಿಗೆ ಬರೋದು ಈಸಿ. ಎಕ್ಸಾಂಪಲ್ ಇಲ್ಲಿಂದ ಹೀಗೆ ಎಲ್ಲಿಗೆ ಹೋಗೋದು, ವಾಪಸ್ ಹೇಗೆ ಹೋಗೋದು? ಸೊ ಸಿಂಪಲ್ ಆಗಿ ನೋಡಿ, ಆಂಪ್ಲಿಟ್ಯೂಡ್ ಆಫ್ ದಿಸ್ ಫಂಕ್ಷನ್ a is equals to square root of a square plus b square. ಸಿಂಪಲ್. ಇದು ಒಂದು ಆಸಿಲೇಟರಿ ಫಂಕ್ಷನ್, ಒಂದು ಪಾರ್ಟಿಕಲ್ದು ಡಿಸ್ಪ್ಲೇಸ್ಮೆಂಟ್ ಫಂಕ್ಷನ್, ಹೌದಾ? This is represented by combination of sine and cosine function. A is equal to square root of a square plus b square is the amplitude of this one. ಸರ್ ಇಲ್ಲೇನೋ ಬೇರೆ ಇದೆ, ಇವೆರಡು ಒಂದೇ ಆಕ್ಚುಲಿ, ಇಲ್ಲಿರೋದು ಒಂದೇ ಫಂಕ್ಷನ್, ಅದನ್ನ ನಾನು ಬೇರೆ ಫಾರ್ಮಲ್ಲಿ ಬರ್ದಿದ್ದೀನಿ. ಸೊ ಬೇಕಾದ್ರೆ ಚೆಕ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ ವಾಟ್ ಈಸ್ ಸ್ಮಾಲ್ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಬಿ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಸೈನ್ ಸ್ಕ್ವೇರ್ ಫೈ, ಸೈನ್ ಸ್ಕ್ವೇರ್ ಫೈ ಬಂತಾ? ಕಾಣಿಸ್ತಿಲ್ವಾ? ಮತ್ತೆ ಹ್ಯಾಂಡ್ ರೈಟಿಂಗ್ ಹೋಯ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದೆರಡು ವಿಡಿಯೋ. ಸೊ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಕಾಮನ್ ತೆಗಿರಿ, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1, ಸ್ಕ್ವೇರ್ ರೂಟ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಇವೆರಡು ಸೇಮ್ ಫಂಕ್ಷನ್. ಇದು ಆಂಪ್ಲಿಟ್ಯೂಡ್ ಏನಿರುತ್ತೋ ಇದ್ರದ್ದು ಅಷ್ಟೇ ಇರ್ಬೇಕು ತಾನೆ, ಯಾಕಂದ್ರೆ ಅದರಿಂದನೇ ತಗೊಂಬಂದಿರೋದು. ಯಾವುದಾದ್ರೂ ಒಂದು ಫಂಕ್ಷನ್ ಈ ತರ ಇದ್ರೆ ಅದ್ರ ಆಂಪ್ಲಿಟ್ಯೂಡ್ ಎಷ್ಟಿರತ್ತೆ? ಈ ತರ ಇರುತ್ತೆ. ಕ್ಲಿಯರ್? ಪಕ್ಕಾ? ಎರೇಸ್ ಮಾಡ್ಲಾ? ಡನ್. 1 2 3 ಸ್ಟಾರ್ಟ್. ನೋಟ್ ಮಾಡ್ಬೇಕಾ? ಡನ್. ಕ್ವಶನ್ ಕೊಡ್ಲಾ? ನೀಟ್ ಕ್ವಶನ್. ಫಸ್ಟ್ ಒಂದು ಬೇಸಿಕ್ ಕ್ವಶನ್ ಕೊಡೋಣ. ಇದ್ದಕ್ಕಿದ್ದಂಗೆ ಯಾಕೆ ಸರ್ ನಮಗೆ ಇಷ್ಟೊಂದು ತೊಂದರೆ ಕೊಡ್ತೀರಿ? ಸ್ವಲ್ಪ ಸಣ್ಣ ಕ್ವಶನ್ ಕೊಡಿ, ಸಣ್ಣ ಮಕ್ಕಳು ದೊಡ್ಡವರಾಗ್ತಾರಲ್ಲ, ಫಸ್ಟ್ ಸಣ್ಣ ಕ್ವಶನ್ ಕೊಡೋಣ, ಆಮೇಲೆ ದೊಡ್ಡವರಾದ್ಮೇಲೆ ಇನ್ನೊಂದು ಸ್ವಲ್ಪ ಮಾಡಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದ ಇಕ್ವೇಶನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ y is equals to 5 sin of 2 pi t plus pi. ಈ ಥರ ಇದೆ. ಯಾವುದೋ ಒಂದು ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಾ ಇದೆ. ಇಟ್ ಈಸ್ ಎಕ್ಸಿಕ್ಯೂಟಿಂಗ್ SHM ಇನ್ y ಆಕ್ಸಿಸ್ ಅಥವಾ x ಆಕ್ಸಿಸ್. ಇಲ್ಲಿ ಬೇಕಾದ್ರೆ x ಮಾಡಿದ್ರೆ ಅದನ್ನೇ x ಆಕ್ಸಿಸ್ ಮಾಡ್ಕೋಬಹುದು. ಸ್ವಲ್ಪ ನೀಟಾಗಿ ಬರೀತೀನಿ. ಒಂದು ಪಾರ್ಟಿಕಲ್ SHM ಆಗ್ತಿದೆ y ಆಕ್ಸಿಸ್ ಅಲ್ಲಿ, ಆ ಪಾರ್ಟಿಕಲ್ದು ಈಕ್ವೇಶನ್ ಈ ತರ ಇದೆ, ಈ ತರ ಇದೆ. Find amplitude, find amplitude, find angular frequency, find initial phase, find frequency. Simple question, board question. ಗೊತ್ತಿರೋರು ಸ್ಕಿಪ್ ಮಾಡಿ, ನೆಕ್ಸ್ಟ್ ನೀಟ್ ಕ್ವಶನ್ ಬರುತ್ತೆ, ಆವಾಗ ಸ್ವಲ್ಪ ಸ್ಲೋ ಮಾಡಿ. ಓಕೆ, ಸೊ ಫೈಂಡ್ ಎ. ಸೊ ಈ ತರ ಬಂದಾಗ ಕಂಪೇರ್ ವಿತ್ ಸ್ಟ್ಯಾಂಡರ್ಡ್ ಈಕ್ವೇಶನ್ y is equal to a sin of omega t plus 5. ಹೌದಾ? ಸೊ ಎ ಪ್ಲೇಸ್ ಅಲ್ಲಿ ಏನಿದೆ? 5.
5. ಇದೆಲ್ಲ ಮೀಟರ್ಸ್ ಅಲ್ಲಿ ಇದೆ, SI ಯೂನಿಟ್ ಅಲ್ಲಿ ಇದೆ ಅಂತ ಅನ್ಸ್ಯೂಮ್ ಮಾಡ್ಕೊಂಡ್ರೆ ಇದು ಕೂಡ SI ಯೂನಿಟ್ ಅಲ್ಲೇ ಇರುತ್ತೆ, ಹಾಗಾಗಿ ಮೀಟರ್. ಸೊ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ಒಮೇಗಾ. ಒಮೇಗಾ ಪ್ಲೇಸ್ ಅಲ್ಲಿ ಏನಿದೆ 2 ಪೈ. ನೆಕ್ಸ್ಟ್ 5 ಪ್ಲೇಸ್ ಅಲ್ಲಿ ಏನಿದೆ 5 is equals to ಪೈ ರೇಡಿಯನ್. ಪೈ ರೇಡಿಯನ್ ಪೈ ರೇಡಿಯನ್ ಪೈ ರೇಡಿಯನ್, ಪೈ ಡಿಗ್ರಿ ಅಲ್ಲ ಪೈ ರೇಡಿಯನ್, ಯಾಕಂದ್ರೆ ಎಲ್ಲ SI ಯೂನಿಟ್ ಅಲ್ಲಿ ಇದೆ, ಪೈ ರೇಡಿಯನ್. ಓಕೆ, ಸೊ ನೆಕ್ಸ್ಟ್ ಏನ್ ಬೇಕು, ಫ್ರೀಕ್ವೆನ್ಸಿ ಬೇಕು. ಇದನ್ನ ಯೂಸ್ ಮಾಡ್ತೀನಿ. ಒಮೇಗಾ ಇಸ್ ಈಕ್ವಲ್ಸ್ ಟು 2 ಪೈ ಬೈ ಕ್ಯಾಪಿಟಲ್ ಟಿ ಅಥವಾ 2 ಪೈ ಎಫ್. ಎಫ್ ಅದ್ರ ವ್ಯಾಲ್ಯೂ ಎಷ್ಟಿದೆ, 2 ಪೈ ಇದೆ. ಒಮೇಗಾದು 2 ಪೈ ಎಫ್, ಅದ್ರ ವ್ಯಾಲ್ಯೂ 2 ಪೈ. 2 ಪೈ 2 ಪೈ ಗೆಟ್ ಕ್ಯಾನ್ಸಲ್. ಎಫ್ ಇಸ್ ಈಕ್ವಲ್ಸ್ ಟು 1 ಹರ್ಟ್ಸ್. ಹಾಗಾದ್ರೆ ಟೈಮ್ ಪೀರಿಯಡ್ ಎಷ್ಟು, 1 ಸೆಕೆಂಡ್. ಗೊತ್ತಾಯ್ತಾ? ಕ್ಲಿಯರ್? ಡನ್. ಸಿಂಪಲ್ ಕ್ವಶನ್, ಬೋರ್ಡ್ ಕ್ವಶನ್. ಈಗ ಬನ್ನಿ ನೋಡೋಣ, ಸ್ವಲ್ಪ ಲೆವೆಲ್ ರೈಸ್ ಮಾಡ್ತೀನಿ. CET ಕ್ವಶನ್ ಅನ್ಕೊಳ್ಳಿ ಈಗ ಕೊಡೋದು. ಎ ಪಿರಿಯಾಡಿಕ್ ಫಂಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ, ಕ್ವಶನ್ ಹೇಳ್ತಿದ್ದೀನಿ, ಎ ಪಿರಿಯಾಡಿಕ್ ಫಂಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ, ಬರಿಬೇಕಾ ಕ್ವಶನ್? ಒಂದು ಸ್ವಲ್ಪ ದಿನ ಬರೆಯೋಣ. ಎ ಪಿರಿಯಾಡಿಕ್ ಫಂಕ್ಷನ್ represented by y is equals to 5 times of sine of 2 pi t into, sorry, plus cos of 2 times of cos of 3 pi t. Find its amplitude. Find its amplitude. Find its amplitude. Find its amplitude. ಸರಿ, ಇದು ಯಾವ ಫಾರ್ಮ್ಗೂ ಬರ್ತಿಲ್ಲ. y is equal to a sin omega t plus 5ಗೂ ಇಲ್ಲ, ಆರ್ x is equal to a cos omega t plus 5ಗೂ ಇಲ್ಲ. ಸೊ ಎರಡನ್ನೂ ಯೂಸ್ ಮಾಡೋ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ನ ಕೊಟ್ಟಿದ್ದೆ, ನೆನಪಿದೆಯಾ? a sin of omega t plus 3 cos of omega t. ಸೊ ಒಂದು ನಿಮಿಷ. ಸೊ ಇದು ಸೇಮ್ ಇರಬೇಕು. ಇದು 2 ಪೈ ಟಿ 2 ಪೈ ಟಿ 2 ಪೈ ಟಿ ಈ ತರ ಇದೆ ಅಂತ ಅನ್ಕೊಳ್ಳಿ. ಈಗ ಇದ್ರದ್ದು ಆಂಪ್ಲಿಟ್ಯೂಡ್ ಎಷ್ಟಾಗಿರುತ್ತೆ, ಜಸ್ಟ್ ಆಂಪ್ಲಿಟ್ಯೂಡ್ ಆಫ್ ದಿಸ್ ಒನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಎ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 4, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 29 ಮೀಟರ್. ಸೊ ಕೇಲ್ ಖತಮ್, ದುಕಾನ್ ಬಂದ್. ಡನ್? ಓಕೆ, ಅರ್ಥ ಆಯ್ತಾ? ಬನ್ನಿ ನೆಕ್ಸ್ಟ್ ಕ್ವಶನ್ ಶುರು ಮಾಡೋಣ. ನೀಟ್ ಕ್ವಶನ್, ಸೇಮ್ ಕ್ವಶನ್ ತಗೊಳ್ಳಲ್ಲ, ಸಿಮಿಲರ್ ಕ್ವಶನ್ ತಗೊಂತೀನಿ. ಸೊ ಲೆಟ್ ಮೀ ಸಿ ಹೌ ಯು ಆರ್ ಗೋಯಿಂಗ್ ಟು ಡೀಲ್. ಅದಾಮೇಲೆ ತಗೊಂತೀನಿ. ಇನ್ನೊಂದು ಸಿಂಪಲ್ ಕ್ವಶನ್, y is equals to 5 plus 3 sine of omega t. ಸೊ ಒಮೆಗಾ ಪ್ಲೇಸ್ ಅಲ್ಲಿ 2 ಪೈ ಬರೀತೀನಿ, ಸಿಂಪಲ್ ಆಗಿರಲಿ. 2 ಪೈ t plus pi by 2. Find amplitude. Question, amplitude is equal to question mark, time period is equal to question mark, and phase is equals to question mark. 5 plus 3 sine of 2 pi t plus pi by 2. Okay, try ಮಾಡಿ, pause ಮಾಡಿ, ವಿಡಿಯೋ pause ಮಾಡಿ, try ಮಾಡಿ. ಬಂತಾ? ಸೊ ನಾನು ಮಾಡ್ತಿದ್ದೀನಿ ನೋಡಿ. ಸೊ ಆಪ್ಷನ್ಸ್ ಕೊಡ್ತೀನಿ, ನೋಡೋಣ ಯಾರು. ಆಂಪ್ಲಿಟ್ಯೂಡ್ ಮಾತ್ರ ಆಪ್ಷನ್ ಕೊಡ್ತೀನಿ. ಆಪ್ಷನ್ 1, ಆಪ್ಷನ್ ಎ, ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, 25 ಪ್ಲಸ್ 9, ಸ್ಕ್ವೇರ್ ರೂಟ್ ಆಫ್ 29. ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ಸ್ ಟು 3, ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ಸ್ ಟು 8, ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ಸ್ ಟು 5. ಎ ಬಿ ಸಿ ಡಿ. ಆನ್ಸರ್ ಹೇಳಿ. If your answer is this one, sorry, wrong answer. Sir. If your answer is this one, again this is wrong. ಇನ್ನು ಉಳಿದಿರೋದು ಒಂದೇ, ಎರಡೇ, 5 ಅಥವಾ 3, ಎರಡರಲ್ಲಿ ಒಂದು ಆಗಿರಬೇಕು. ಸೊ ದ ರೈಟ್ ಆನ್ಸರ್ ಈಸ್ ನಾಟ್ ದಿಸ್ ಒನ್, ನಾಟ್ ದಿಸ್ ಒನ್, ನಾಟ್ ದಿಸ್ ಒನ್. ಎ ಇಸ್ ಈಕ್ವಲ್ಸ್ ಟು 3. ಸರ್ ಹೇಗೆ? ಇಲ್ಲಿ ಎರಡು ಫಂಕ್ಷನ್ ಇದೆಯಲ್ಲ, ನಾನು ಹೇಳಿದ್ದು ಎರಡು ಸೈನೋಸಾಯ್ಡಲ್ ಕಾಂಬಿನೇಷನ್ ಇದ್ದಾಗ ಸ್ಕ್ವೇರ್ ರೂಟ್ ಆಫ್ ಸ್ಮಾಲ್ ಎ ಸ್ಕ್ವೇರ್ ಪ್ಲಸ್ ಸ್ಮಾಲ್ ಬಿ ಸ್ಕ್ವೇರ್. ಸಪೋಸ್ ಏನಾದರೂ y is equals to 5 sine of
2 pi t plus pi by 2 plus 3 sine of 2 pi t plus pi by 2 ಈ ತರ ಇದ್ದಿದ್ರೆ ಫಂಕ್ಷನ್ ಕಾಣಿಸ್ತಿದ್ಯಾ? ಇನ್ನು ಸ್ವಲ್ಪ ದೊಡ್ಡದಾಗಿ ಬರೀಬೇಕನ್ಸುತ್ತೆ. ವಿಲ್ ಟ್ರೈ. ಓಕೆ, ಈ ತರ ಇದ್ದಿದ್ರೆ ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಐ ಅಗ್ರಿ. 5 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 29 ಆಗ್ತಿತ್ತು. ಬಟ್ ಇಲ್ಲೇನಾಗಿದೆ, ಈ ಟರ್ಮ್ ಇಲ್ಲ, ಈ ಟರ್ಮ್ ಇಲ್ಲ. ಏನಿದು? ಮತ್ತೆ ಸ್ವಲ್ಪ ಬೇಸಿಕ್ಸ್ ಬೇಕಿದ್ದಕ್ಕೆ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ಟ್ರಿಗ್ನೋಮೆಟ್ರಿಗೆ ಹೋಗಬೇಕು. ಸೊ ಲೆಟ್ ಮೀ ಪ್ಲಾಟ್ y is equals to sine of x. ಅಂದರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಥೀಟಾ. ಸೊ y is equal to sin theta. sin theta ವರ್ಸಸ್ ಥೀಟಾ ಪ್ಲಾಟ್ ಮಾಡಿ, ಅಥವಾ sin theta, sin x versus x, sin x versus x. x is the angle measured in radian. Suppose ಇದನ್ನ ಪ್ಲಾಟ್ ಮಾಡಿದ್ರೆ ಯಾವ ತರ ಬರುತ್ತೆ? sin theta versus theta, sin x versus x. Of course a sinusoidal function varying between 0 and +1 and -1 ಮತ್ತೆ +1 ಮಧ್ಯೆ ವೇರಿ ಆಗ್ತಾ ಹೋಗುತ್ತೆ. This is the function y is equals to 5 sine of x. ನಾನು ಪ್ಲಾಟ್ ಮಾಡಿರೋದು ಇದನ್ನ ನಾನು y is equals to 0 plus 5 sin x ಅಂತ ಬರಿತೀನಿ. ಏನಾದ್ರು ಅಬ್ಜೆಕ್ಷನ್ ಇಲ್ಲ. ಓಕೆ, ಸೊ ಇಲ್ಲಿಂದ 0 plus 5 sin x ಈ ತರ ವೇರಿ ಆಗುತ್ತೆ. ಸರ್ ಏನ್ ಸರ್ ಇದು? 0. ಸಪೋಸ್ ದಿಸ್ ಇಸ್ ದ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತೀನಿ. ಈಗ ಪಾರ್ಟಿಕಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿದೆ. ಪ್ಲಸ್ ಎ 0 ಮೈನಸ್ ಎ 0. ಸಪೋಸ್ ಈ ಪೂರ್ತಿ ಸಿಸ್ಟಮ್ ನಾನು ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡಿದೆ. ಈಗ ಮಾಡಿದ್ದು ಗ್ರೌಂಡ್ ಫ್ಲೋರ್ ಅಲ್ಲಿ, ಈಗ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡ್ತೀನಿ. ಅಲ್ಲಿ ಸೇಮ್ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತೀನಿ. ಅಂದ್ರೆ ಮೀನ್ ಆಲ್ರೆಡಿ ಶಿಫ್ಟ್ ಆಗಿದೆ. ಎಷ್ಟರಲ್ಲಿದೆ? 10 ಮೀಟರ್ಸ್ ಅಥವಾ 5 ಮೀಟರ್ಸ್ ಅಲ್ಲಿ ಇದೆ. ಅಲ್ಲಿ 5 ಮೀಟರ್ ಈಕ್ವಿಲಿಬ್ರಿಯಂ ಪೊಸಿಷನ್ ಆಗಿದ್ರೆ ಪ್ಲಸ್ ಎ 5 ಮೈನಸ್ ಎ 5, 0 plus 5 sin x. ಅದೇ y is equals to 5 plus 5 sin x ಆದ್ರೆ ಸೇಮ್ ಕರ್ವ್ ಬರುತ್ತೆ. ಬಟ್ ಈ x ವ್ಯಾಲ್ಯೂ +5 ಇಂದ ಮೇಲೆ ಹೋಗಿ ಕೆಳಗಡೆಗೆ ಬರುತ್ತೆ. ಅಲ್ಲಿ ಪ್ಲಾಟ್ ಮಾಡ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಶಿಫ್ಟಿಂಗ್ ದ ಮೀನ್ ಪೊಸಿಷನ್ ಅಲ್ಲಿ ಪ್ಲಾಟ್ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಲೆಟ್ ಮಿ ಪ್ಲಾಟ್ ಇಟ್ ನೌ. ನೋಡಿ, ಇಲ್ಲಿ ಆಲ್ರೆಡಿ ಒಂದು ಫಂಕ್ಷನ್ ಇದೆ. y is equals to ಸೈನ್ ತಗೊಂತೀನಿ. y is equals to sin x. ಇಲ್ಲಿ ನಿಮ್ಗೆ ಗ್ರಾಫ್ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. y is equal to sin x. ಈಗ ನಾನೇನಾದ್ರೂ ಆ y is equal to sin x ಗೆ 5 plus sin x ಅಂತ ಆಡ್ ಮಾಡ್ತೀನಿ. 5 ಬೇಡ, 4 plus sin x. ಸ್ಕ್ರೀನ್ ಚಿಕ್ಕದಾಗಿದೆ, ಅದಕ್ಕೆ 4 plus sin x ನ ಪ್ಲಾಟ್ ಮಾಡಿದೆ. ಇದು ನಿಮಗೆ ಕಾಣಿಸ್ತಿರೋದು sin x ವರ್ಸಸ್ sin x. ಈಗ 4 plus sin x ನ ಪ್ಲಾಟ್ ಮಾಡಿದ್ರೆ ಸೇಮ್ ಕರ್ವೆ ಮೇಲಕ್ಕೆ ಶಿಫ್ಟ್ ಆಯ್ತು. ಗಾಟ್ ಇಟ್? ಗಾಟ್ ದ ಲಾಜಿಕ್? ಇಲ್ಲೂ ಆಸಿಲೇಟ್ ಆಗ್ತಾ ಇದೆ. ಬಟ್ ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಮೀನ್ ಪೊಸಿಷನ್ ಇಂದ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೋ ಅದನ್ನ ಅದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇಲ್ಲಿಂದ ಪ್ಲಸ್ ಎಗೆ ಹೋಗುತ್ತೆ, ಮೈನಸ್ ಎಗೆ ಬರುತ್ತೆ, ಪ್ಲಸ್ ಎಗೆ ಹೋಗುತ್ತೆ, ಮೈನಸ್ ಎಗೆ ಬರುತ್ತೆ. ಇದ್ರದ್ದು ಆಂಪ್ಲಿಟ್ಯೂಡ್ ಎಷ್ಟು ಅಂದ್ರೆ ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಮೆಜರ್ ಮಾಡ್ಬೇಕು ಅಷ್ಟೇ. ಬಟ್ ಆಗ್ಲೇ ಏನಿತ್ತು? ಅದೇ ಕರ್ವ್ ಇಲ್ಲಿತ್ತು. ಅಲ್ಲೂ ಆಂಪ್ಲಿಟ್ಯೂಡ್ ಸೇಮ್ ಇದೆ, ಇಲ್ಲೂ ಆಂಪ್ಲಿಟ್ಯೂಡ್ ಸೇಮ್ ಇದೆ. ಶಿಫ್ಟಿಂಗ್ ದ ಮೀನ್ 0 ಇಂದ ಅಲ್ಲ. ನಾನು ಈಗ ಫಸ್ಟ್ ಫ್ಲೋರ್ ಅಲ್ಲಿ ಆಸಿಲೇಟ್ ಮಾಡಿಸ್ತೀನಿ ಸಿಂಪಲ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ನ. ಹಂಗಂತೇಳಿ ಅದ್ರ ಆಂಪ್ಲಿಟ್ಯೂಡ್ ಜಾಸ್ತಿ ಆಯ್ತಾ? ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾಗ 0 ಅಂತ ಅನ್ಕೊಂತೀನಿ. ಇದು 0 ಪ್ಲಸ್ ಎ 0 ಮೈನಸ್ ಎ 0. ಈಗ ಪೂರ್ತಿ ಸೆಟಪ್ ನಾನು ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡಿದೆ. ಹಂಗಂತೇಳಿ ಆಂಪ್ಲಿಟ್ಯೂಡ್ ಜಾಸ್ತಿ ಆಯ್ತಾ? ಇಲ್ಲ. ಆ ಫಸ್ಟ್ ಫ್ಲೋರ್ ನ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ತಗೋ. ಪ್ಲಸ್ ಎ 0 ಮೈನಸ್ ಎ 0. ಗಾಟ್ ಇಟ್? That is what the equation is. ಆ ಈಕ್ವೇಶನ್ ಇದೆ ನೋಡಿ ಒಂದ್ಸತಿ. ಅರ್ಥ ಆಯ್ತಾ? ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಹೇಳಿ ನೋಡೋಣ. y is equals to 5 plus 3 sin 2 pi t plus pi by 2.
ದಿಸ್ ಇಸ್ ದ ಆಸಿಲೇಟಿಂಗ್ ಟರ್ಮ್ ಮಾತ್ರ ತಗೋಬೇಕು. ಹಾಗಾದ್ರೆ ಇದ್ರ ಆಂಪ್ಲಿಟ್ಯೂಡ್ ಎಷ್ಟಿದೆ? 3. ಸರಿ, ಇದೇನಿದು ಸೇಮ್ ಕರ್ವ್ನ ಮೇಲಕ್ಕೆ ಶಿಫ್ಟ್ ಮಾಡತ್ತೆ ಅಷ್ಟೇ. ಈ 5 ಏನ್ ಮಾಡತ್ತೆ? ಸೇಮ್ ಕರ್ವ್ನ, ಈ ಪೂರ್ತಿ ಕರ್ವ್ನ +5 ಗೆ ಶಿಫ್ಟ್ ಮಾಡತ್ತೆ. ಡನ್. ಓಕೆ, ಇನ್ನೊಂದು ಕ್ವಶನ್ ಕೊಡ್ತೀನಿ, ಇನ್ ಮಿಕ್ಕಿದೆಲ್ಲ ಮಾಡ್ಬೋದು ನೋಡಿ. ಸೊ ಈಗ ಈ ಟರ್ಮ್ ನಮ್ಗೆ ಅವಶ್ಯಕತೆ ಇಲ್ಲ, ಗ್ರಾಫ್ ಬರೆಯೋವಾಗ ಮಾತ್ರ ಈ 5 ಅವಶ್ಯಕತೆ ಇತ್ತು. ಸೊ ಮಿಕ್ಕಿದೆಲ್ಲ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ಸ್ ಟು 3 ಅಷ್ಟೇ. ನಮಗೆ ಟೈಮ್ ಪೀರಿಯಡ್ ಎಷ್ಟು ಗೊತ್ತಿಲ್ಲ, ಒಮೆಗಾ ಫೈಂಡ್ ಔಟ್ ಮಾಡ್ಬೋದು. ಒಮೆಗಾ ಪ್ಲೇಸಲ್ಲಿ ಏನಿದೆ? 2π ಇದೆ. ಒಮೆಗಾ ಇಸ್ ಈಕ್ವಲ್ ಟು 2π ಬೈ ಕ್ಯಾಪಿಟಲ್ T, ದಟ್ ಈಸ್ ಈಕ್ವಲ್ಸ್ ಟು 2π. T is equals to 1, F is equals to 1 and phase is equals to π/2 radian. ಮಿಕ್ಕಿದೆಲ್ಲ ಸಿಕ್ತು. ಓಕೆ, ಸೊ ದಿಸ್ ಇಸ್ ಅ ಕೈಂಡ್ ಆಫ್ CET ಕ್ವಶನ್. ಈಗ ಆಕ್ಚುಯಲ್ PYQ ತಗೊಂತೀನಿ ನೋಡಿ. ಆಕ್ಚುಯಲ್ PYQ ತಗೊಂತೀನಿ. If a displacement of the particle is given by y is equals to a0 plus b cos of omega t plus c cos of c sine of omega t, what is the amplitude of this function? ಇದನ್ನೇ ತಗೊಳ್ಳಿ, a0 ಬೇಡ, ಸುಮ್ಮನೆ ಹಾಕಿ. This is a NEET PYQ 2022 PYQ ಕ್ವಶನ್. ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ 1 ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್. ಆಪ್ಷನ್ ಎ ABCD ಇರುತ್ತಾ? 1 2 3 4 ಇರುತ್ತಾ? ನನಗೂ ನೆನಪಿಲ್ಲ, ನೋಡೋಣ. ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಆಪ್ಷನ್ ಬಿ ಸ್ಕ್ವೇರ್ ರೂಟ್ ಆಫ್ a square plus b square plus c square. Option C a plus b plus c. Option D a plus square root of b square plus c square. Answer ಏನು? ಅಲ್ಲ, wrong answer. The answer is this one. ಸೈನ್ ಮತ್ತೆ ಕಾಸ್ ಫಂಕ್ಷನ್ಸ್ ಯಾವ್ದಿರುತ್ತೋ ಅದು ಮಾತ್ರ ಆಸಿಲೇಟಿಂಗ್ ಟರ್ಮ್. ಇದೇನ್ ಮಾಡತ್ತೆ? ಈಕ್ವಿಲಿಬ್ರಿಯಂ ಪೊಸಿಷನ್ ಎ ಡಿಸ್ಟೆನ್ಸ್ಗೆ ಶಿಫ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ದಟ್ಸ್ ಆಲ್ ಅಬೌಟ್ ಟುಡೇಸ್ ಲರ್ನಿಂಗ್. ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ. ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಬೇಸ್ಡ್ ಆನ್ ದಿಸ್ ಒನ್. ಸೊ ಆದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್.